ಕುರುಬನಪ್ಪ. ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆಗಳು 23:1 ಅವರು ನಮಗೆ ಒಳ್ಳೆ ಕುರುಬನಾಗಿದ್ದಾರೆ. ನಾನೇ ಒಳ್ಳೆ ಕುರುಬನಾಗಿದ್ದೇನೆ. ಹಲ್ಲೆಲೂಯ. ಆ ಕುರುಬನ ಕುರಿಗಳು ನಾವಾಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ನನ್ನ ಕುರಿಗಳು ನನ್ನ ನನ್ನ ಮಾತಿಗೆ ಕಿವಿಗೊಡುವಂಥದ್ದಾಗಿದೆ. ಹಲ್ಲೆಲೂಯ. ಆ ದೇವರು ನಾವು ಆರಾಧಿಸ್ತಿದ್ದೇವೆ. ಆ ದೇವರು ನಾವು ಆರಾಧಿಸ್ತಿದ್ದೇವೆ. ಭಕ್ತನ ಈ ರೀತಿ ಅಂತರಾಳದಿಂದ ಒಂದ್ಸಲ ಹೇಳೋಣ. ರೋಗದಲ್ಲಿ ಇಳುತ್ತಿರುವಾಗ ನಿನ್ನ ರಕ್ತದಿಂದ ತೊಳೆದೆ ತಂದೆ. ನಾನು ರೋಗದಿಂದ ಅಳುತ್ತಿರುವಾಗ ನಿನ್ನ ರಕ್ತದಿಂದ ತೊಳೆದೆ ತಂದೆ. ಅವರ ಶಿಲುಬೆಯನ್ನು ದೃಷ್ಟಿಸಿದಾಗ ನನಗೆ ಹೊಸ ಜೀವ ದೊರಕಿತು. ನಿನ್ನ ಶಿಲುಬೆಯ ದೃಷ್ಟಿಸಿದಾಗ ನನಗೆ ಹೊಸ ಜೀವ ದೊರಕಿತು. ನನ್ನ ಒಳ್ಳೆ ಕುರುಬ. ಹೌದು ಸಹೋದರನೇ, ಸಹೋದರಿ, ಆ ಶಿಲುಬೆಯನ್ನು ನೋಡಿದಾಗ ನಮಗೆ ಹೊಸ ಜೀವ ದೊರಕುವುದಾಗಿದೆ. ಹೊಸ ಜೀವವನ್ನು ಕೊಡುವಂತ ದೇವರಾಗಿದ್ದಾರಲ್ಲ. ಅವರೆಷ್ಟು ಒಳ್ಳೆಯವರಲ್ಲ, ಅವರೆಷ್ಟು ಒಳ್ಳೆ ದೇವರಲ್ಲ. ಆ ದೇವರ ನಾವು ಆರಾಧಿಸೋಣ, ಆ ದೇವರ ನಾವು ಆರಾಧಿಸೋಣ, ಸಂತೋಷದಿಂದ ಆರಾಧಿಸೋಣ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಲಾರ್ಡ್. ನಿಮಗೆ ಮಹಿಮೆ ಅಪ್ಪ, ನಿಮಗೆ ಮಹಿಮೆ ಆತವರೇ. ಸ್ತೋತ್ರ ರಾಜನೇ. ಕರುಣೆಯುಳ್ಳ ದೇವರು, ಕಾಪಾಡುವ ದೇವರು, ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ನಮ್ಮ ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ಎಲ್ಲ ಸೇರಿ ಹೇಳೋಣ. ಕರುಣೆಯುಳ್ಳ ದೇವರೇ, ಕರುಣೆಯುಳ್ಳ ದೇವರು, ಕಾಪಾಡುವ ದೇವರು, ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ನಮ್ಮ ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ಅವ್ರು ಯಾರಪ್ಪ? ಯೇಸು ನಮ್ಮ ದೇವರು, ಜೀವವುಳ್ಳ ನಿಜ ದೇವರು. ಯೇಸು ನಮ್ಮ ದೇವರು, ಜೀವವುಳ್ಳ ನಿಜ ದೇವರು. ಕರುಣೆಯುಳ್ಳ ದೇವರು, ಕಾಪಾಡುವ ದೇವರು, ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ನಮ್ಮ ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ತನ್ನ ರಕ್ತವ ಸುರಿಸಿ ನಮ್ಮ ಪಾಪವನ್ನೆಲ್ಲ ತೊಳೆದ ದೇವರಲ್ಲ. ತನ್ನ ರಕ್ತವ ಸುರಿಸಿ ನನ್ನ ಪಾಪವ ತೊಳೆದ ಯೇಸು ನಮ್ಮ ದೇವರು. ಎಲ್ಲ ಬಾಯ್ತಾ ಇದು ಹೇಳಿ, ಅವ್ರು ನಮ್ಮ ದೇವರಾಗಿದ್ದಾರೆ. ಜೀವವುಳ್ಳ ನಿಜ ದೇವರು, ಕರುಣೆಯುಳ್ಳ ದೇವರು, ಕಾಪಾಡುವ ದೇವರು, ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ನಮ್ಮ ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ಮೈಯೆಲ್ಲ ನಮಗಾಗಿ ಗಾಯಗೊಂಡ ದೇವರು, ನನಗಿಂದು ಸುಖ ನೀಡಿದಂತ ದೇವರು. ಎಂತ ಒಳ್ಳೆ ದೇವರಲ್ಲ ಅವರು. ಮೈಯೆಲ್ಲ ಗಾಯಗೊಂಡು ನನಗಿಂದು ಸುಖ ನೀಡಿದ ಯಾರಪ್ಪ ಅವರು? ಯೇಸು.
ಧರಿಸಿಕೊಂಡು ಗಾಯಗೊಂಡ ದೇವರು ನಮ್ಮ ಕಣ್ಮುಂದೆ ತರೋಣ. ಯಾಕಂದ್ರೆ ಇವತ್ತು ಅವರ ಕತ್ಯ ಮೇಚಿನಾಗಿದೆ. ಅಪ್ಪ ಮೈಯೆಲ್ಲ ಗಾಯಗೊಂಡು ನನಗಿಂದು ಸುಖ ನೀಡಿದ ಯೇಸು ನಮ್ಮ ದೇವರು, ಜೀವವುಳ್ಳ ನಿಜ ದೇವರು. ಯೇಸು ನಮ್ಮ ದೇವರು, ಜೀವವುಳ್ಳ ನಿಜ ದೇವರು. ಕರುಣೆಯುಳ್ಳ ದೇವರು, ಕಾಪಾಡುವ ದೇವರು, ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ನಮ್ಮ ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ನಮ್ಮ ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ಹಲ್ಲೆಲೂಯಾ. ಅವರೆಷ್ಟು ಒಳ್ಳೆ ದೇವರಲ್ಲ, ಅವರೆಷ್ಟು ಒಳ್ಳೆ ದೇವರಲ್ಲ. ಪ್ರೀತಿಯ ಸಹೋದರನೇ ಸಹೋದರಿ, ಅವ್ರು ನಮ್ಮ ಮೇಲಿಟ್ಟಿರುವ ಪ್ರೀತಿ ದೊಡ್ಡದಾಗಿದೆ. ಅವ್ರು ನಮ್ಮ ಮೇಲಿಟ್ಟಂಥ ಕರುಣೆ ದೊಡ್ಡದಾಗಿದೆ. ಅವ್ರು ನಮ್ಮ ಮೇಲೆ ಇಟ್ಟಂಥ ಕೃಪೆ ದೊಡ್ಡದಾಗಿದೆ. ಹಲ್ಲೆಲೂಯಾ. ಯಾಕಂದರೆ ಎಷ್ಟೋ ಜನಕ್ಕೆ ಸಿಗದಂಥ ಭಾಗ್ಯ ಇವತ್ತು ನಮ್ಗೆ ಸಿಕ್ಕಿದೆ. ಯಾಕಂದರೆ ಅವರ ಶರೀರದಲ್ಲೂ ಅವರ ರಕ್ತದಲ್ಲೂ ತಿನ್ನಲು ಕುಡಿಯಲು ದೇವರು ನಮಗೆ ಕೃಪೆ ಮಾಡಿದ್ದೇವಲ್ಲ, ಆ ದೇವರು ನಮಗೆ ಕೊಂಡಾಡೋಣ. ಯಾಕಂದರೆ ನಮ್ಮನ್ನು ಇವತ್ತು ಸರಿಪಡಿಸಿಕೊಳ್ಳೋಣ, ಸಿದ್ಧಪಡಿಸಿಕೊಳ್ಳೋಣ, ನಮ್ಮನ್ನು ಯೋಗ್ಯತೆಗೆ ತಂದುಕೊಳ್ಳೋಣ. ಯಾಕಂದರೆ ಅದು ಕೊಡುವುದಕ್ಕೂ ತೆಗೆದುಕೊಳ್ಳುವುದಕ್ಕೂ ನಾವು ಯೋಗ್ಯರಲ್ಲ. ನಮ್ಮನ್ನು ಯೋಗ್ಯತೆ ಇಲ್ಲದವರನ್ನು ಯೋಗ್ಯತೆಗೆ ತರುವಂಥ ದೇವರನ್ನು ನಾವು ಆರಾಧಿಸುತ್ತಾ ಆ ಕರ್ತನ ಮೇಜಿನಲ್ಲಿ ನಾವು ಬಾಯಿ ಆಗಬೇಕಾದ್ರೆ ದೇವರ ಪ್ರಸನ್ನತೆ ನಮ್ಮನ್ನು ಮುಚ್ಚಿಕೊಳ್ಳಲೆ, ದೇವರ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲೆ. ಅಪ್ಪ ನಿಮಗೆ ಸ್ತೋತ್ರ ರಾಜನೇ, ನಿಮಗೆ ಸ್ತೋತ್ರ ಅಪ್ಪ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಮಹಿಮೆ ನಿನಗಯ್ಯ, ಮಹತ್ವ ನಿಮಗಯ್ಯ, ಮಹಿಮೆ ನಿನಗಯ್ಯ. ಸ್ತುತಿಯು ಘನವು ಸ್ತೋತ್ರವು ಎಂದೆಂದು ನಿನಗಯ್ಯ. ಸ್ತುತಿಯು ಘನವು ಸ್ತೋತ್ರವು ಎಂದೆಂದು ನಿಮಗಯ್ಯ. ಆರಾಧನೆ 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 ಆರಾಧನೆ. ನನ್ನಾತ್ಮ ಯೇಸುವೇ, ನನ್ನಾತ್ಮ ಯೇಸುವೇ,
ನೀನೇ ಸಂತೈಸುವ ಕರ್ತನೇ, ದಾರಿಯ ದೀಪ ಜೊತೆಗಾರ ನೀನೇ ಸಂತೈಸುವ ಕರ್ತನೇ, ಬಲ ಪ್ರೀತಿಯಿಂದ ನಮ್ಮನ್ನು ತುಂಬು ಅಭಿಷೇಕ ನಾದರೆ, ಬಲ ಪ್ರೀತಿಯಿಂದ ನಮ್ಮನ್ನು ತುಂಬು ಅಭಿಷೇಕ ನಾದರೆ, ಆರಾಧನೆ 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 ನನ್ನಾತ ಯೇಸುವೇ, ನನ್ನಾತ ಯೇಸುವೇ, ಮಹಿಮೆ ನಿನಗಯ್ಯ, ಮಹತ್ವ ನೀವಗಯ್ಯ, ಮಹಿಮೆ ನಿನಗಯ್ಯ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರಪ್ಪ. ಅತಿ ಶ್ರೇಷ್ಠವಾದಂಥ ನಿಮ್ಮ ರಕ್ತದಿಂದ ನಮ್ಮನ್ನು ಬಿಡುಗಡೆ ಪಡಿಸಿ ಅರಸರಾಗಿ, ಯಾಜಕರಾಗಿ, ಪವಿತ್ರ ಪ್ರಜೆಯಾಗಿ ನಮ್ಮನ್ನು ದೇವರೇ ನೀವು ನಿಲ್ಲಿಸಿರುವುದಕ್ಕಾಗಿ ಸ್ತೋತ್ರ. ಇದರೊಳಗೆ ನಮ್ಮದು ಯಾವುದೇ ಯೋಗ್ಯತೆ ಇಲ್ಲ, ಎಲ್ಲ ನಿಮ್ಮ ಕೃಪೆಯಿಂದ ಇದಾಗಿದೆ ಸ್ವಾಮಿ. ನಿಮಗೆ ಸ್ತೋತ್ರಪ್ಪ. ಈ ಕರ್ತನ ಮೇಚಲ್ಲಿ ನಾವು ಕೈ ಹಾಕೋದಕ್ಕೆ ದೇವರೇ ಅಪ್ಪ, ನೀನು ಕೊಟ್ಟಂಥ ಈ ಒಂದು ಪದವಿಗಾಗಿ, ಭಾಗ್ಯಕ್ಕಾಗಿ, ಕೃಪೆಗಾಗಿ, ದೇವರೇ ವರ್ಣಿಸಕ್ಕಾಗದೇ ಇರುವಂಥ ನಿನ್ನ ಅತಿ ಅಮೂಲ್ಯವಾದ ಪ್ರೀತಿಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೀವಪ್ಪ. ನಿಮಗೆ ಸ್ತೋತ್ರಪ್ಪ, ನಿಮಗೆ ಆರಾಧನೆಯಪ್ಪ. ನಮ್ಮನ್ನು ಪರಿಶುದ್ಧಗೊಳಿಸು, ಮತ್ತೊಂದು ಆವರ್ತಿ ನಮ್ಮನ್ನು ಪರಿಶುದ್ಧಗೊಳಿಸು. ಈ ಮೇಜನ್ನು ನಾವು ಈ ಒಂದು ಪಂಕ್ತಿಯಲ್ಲಿ ದೇವರೇ ಪಾಲ್ಗೊಳ್ಳತಕ್ಕಂಥ ದೇವರೇ ನಮ್ಮನ್ನು ಅಭಿಷೇಕ ಮಾಡುವಂಥ ಪ್ರಾರ್ಥನೆ ಮಾಡ್ತೀವಿ. ನಿನ್ನ ನಾಮ ಮಹಿಮೆ ಪಡಲಿ. ಎಲ್ಲರೂ ಒಟ್ಟಾಗಿ ಸೇರಿದೊಳಗೆ ಭಾಗವಹಿಸೋಣ. ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕೂತ್ಕೊಳ್ಳೋಣ ಎಲ್ಲರೂ. ಒಂದು ನಿಮಿಷ ಸಾರಿ. ಹಲ್ಲೆಲೂಯಾ. ಒಂದು ನಿಮಿಷ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ರಾಜ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಅವರು ಊಟವಾದ ಮೇಲೆ ಎಣ್ಣೆ ಮರಗಳ ತೋಪುಗಳು ಹೋಗಿ ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿ ದೇವರ ವಾಕ್ಯ ಸ್ತೋತ್ರಗಳನ್ನು ಸಲ್ಲಿಸಿದ್ರು ಅಂತ ವಾಕ್ಯ ಹೇಳುತ್ತೆ. ಸ್ತೋತ್ರ. ನಾವು ಕೂಡ ಆತನನ್ನು ಒಬ್ಬರಿಗೊಬ್ಬರು ನಾವು ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡೋಣ. ಸಹೋದರಿಗಾಗಿಯೂ ಸಹೋದರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. Worship you, Holy Spirit. Hallelujah. Rabala shakala daramana sandala bokara boshiyandare. ಅಪ್ಪಾ ನಿಮ್ಮ ಪ್ರಾರ್ಥನೆ ಸ್ತೋತ್ರಪ್ಪ. ನಿಮಗೆ ಆರಾಧನೆ ಸ್ವಾಮಿ. ಪ್ರಾರ್ಥನೆ ಮಾಡಿ ಸ್ತೋತ್ರ. ಹಲ್ಲೆಲೂಯಾ. ಶಿಕಲ ಬಾಬಾ ಬಾಬಾ ಓ ರಬಲ ಬಶಕಲ ದರಮನ ಕರಲೋಶಿಯಲಾಂದರೆ ತರ ಉದರಬಾಶಿ ಹೌರಿ ಬಲಾಸಿಯನಾಂದರೆ ಕರಬೋಶಿ ಬಲ ಮೊದಲ ಬಕೋರಮಾಸಿ Sianandere ho masa handare talabora bakana abakara no si alatare mona eto ho si halabakara bashala ane sianandere kala hora basiama. ನಿಮಗೆ ಆರಾಧನೆ ಸ್ವಾಮಿ, ನಿಮಗೆ ಆರಾಧನೆ ರಾಜ, ನಿಮಗೆ ಆರಾಧನೆ ಸ್ವಾಮಿ. ವರ್ಷಿಪ್ ಸ್ತೋತ್ರ. ಹಲ್ಲೆಲೂಯಾ. ವರ್ಷಿಪ್ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಸ್ತೋತ್ರಪ್ಪ. ನಿಮಗೆ ಆರಾಧನೆ ಸ್ವಾಮಿ. ಕುಳಿತುಕೊಳ್ಳೋಣ ಎಲ್ಲರೂ. ಹಲ್ಲೆಲೂಯಾ. ಕೀರ್ತನೆಗಳು 119ರಲ್ಲಿ 169ರಿಂದ
ಯೆಹೋವನೇ, ನನ್ನ ಕೂಗು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ. ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನವನ್ನು ದಯಪಾಲಿಸು. ನನ್ನ ವಿಜ್ಞಾಪನೆಯು ನಿನ್ನ ಸನ್ನಿಧಿಗೆ ಸೇರಲಿ. ನಿನ್ನ ನುಡಿಗೆ ತಕ್ಕಂತೆ ನನ್ನನ್ನು ರಕ್ಷಿಸು. ನನ್ನ ತುಟಿಗಳಿಂದ ಸ್ತುತಿ ಹೊರಡಲಿ. ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸಿದ್ದೀಯಲ್ಲ. ನನ್ನ ನಾಲಿಗೆಯು ನಿನ್ನ ನುಡಿಗಳನ್ನು ವರ್ಣಿಸಲಿ. ನಿನ್ನ ಆಜ್ಞೆಗಳೆಲ್ಲ ನೀತಿಯೇ. ನಿನ್ನ ನೇಮಗಳನ್ನು ಆರಿಸಿಕೊಂಡಿದ್ದೇನೆ. ನಿನ್ನ ಕೈ ನನಗೆ ನೆರವಾಗಲಿ. ಯೆಹೋವನೇ, ನಿನ್ನಿಂದುಂಟಾಗುವ ರಕ್ಷಣೆಯನ್ನು ಕೋರುತ್ತೇನೆ. ನಿನ್ನ ಧರ್ಮಶಾಸ್ತ್ರವೇ ನನ್ನ ಆನಂದವು. ನನ್ನ ಪ್ರಾಣವನ್ನು ಉಳಿಸು, ಅದು ನಿನ್ನನ್ನು ಕೊಂಡಾಡಲಿ. ನಿನ್ನ ವಿಧಿಗಳಿಂದ ನನಗೆ ಸಹಾಯವಾಗಲಿ. ನಾನು ತಪ್ಪಿ ಹೋದ ಕುರಿಯಂತೆ ಅಲೆಯುತ್ತಿದ್ದೇನೆ. ನಿನ್ನ ಸೇವಕನನ್ನು ಪರಾಂಬರಿಸು. ನಾನು ನಿನ್ನ ಆಜ್ಞೆಗಳನ್ನು ಮರೆಯುವುದಿಲ್ಲ. ಆಮೇನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನೇಕ ತಿಂಗಳುಗಳಿಂದ ಈ ಒಂದು 119ನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕೊನೆಯ ಒಂದು ಕಾರ್ಯಕ್ಕೆ ನಾವು ಬಂದಿದ್ದೀವಿ. ಮೊದಲನೇ ವಾಕ್ಯದಲ್ಲಿ ನಾವು ನೋಡೋದಾದರೆ 169ನೇ ಕೀರ್ತನೆಯಲ್ಲಿ ವಾಕ್ಯದಲ್ಲಿ, ಯೆಹೋವನೇ, ನನ್ನ ಕೂಗು ನಿನ್ನ ಸನ್ನಿಧಿಯಲ್ಲಿ ಮುಟ್ಟಲಿ. ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನವನ್ನು ದಯಪಾಲಿಸು ಎಂಬುದಾಗಿ. ಇನ್ನೊಂದು ಕೀರ್ತನೆಯಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನರರೆಲ್ಲರೂ ನಿನ್ನ ಬಳಿಗೆ ಬರುತ್ತಾರೆ, ಕಾರಣ ನೀನು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ಯಾ ಎಂಬುದಾಗಿ. ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನವನ್ನು ದಯಪಾಲಿಸು ಎಂಬುದಾಗಿ. ಯಾಕೋಬನು ಬರೆದ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಯಾರಿಗೆ ಜ್ಞಾನ ಕಡಿಮೆಯಾಗಿದೆ ಅವರು ದೇವರನ್ನು ಕೇಳಿಕೊಳ್ಳಲಿ, ಯಾಕೆಂದರೆ ದೇವರು ಜ್ಞಾನವನ್ನು ಕೊಡುವವನಾಗಿದ್ದಾನೆ ಎಂಬುದಾಗಿ. ಅದೇ ಜ್ಞಾನೋಕ್ತಿಗಳಲ್ಲಿ ನೋಡಬೇಕಾದ್ರೆ ಯೆಹೋವನೇ ಜ್ಞಾನವನ್ನು ಕೊಡುವಾತನೆಂಬುದಾಗಿ ನಾವು ಓದುತ್ತೇವೆ. ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನವನ್ನು ಕೊಡು ಎಂಬುದಾಗಿ ನಾವು ನೋಡಬೇಕಾದ್ರೆ ಇಲ್ಲಿರುವಂಥ ಎಲ್ಲರ ಒಂದು ಜೀವಿತದಲ್ಲೂ ಜ್ಞಾನ ಅನ್ನೋದು ತುಂಬ ಮುಖ್ಯ ಅಲ್ವಾ. ಒಂದು ಜೀವನ ನಡೆಸೋದಕ್ಕಾಗಲಿ, ಒಂದು ಕೆಲಸ ಮಾಡೋದಕ್ಕಾಗಲಿ, ಸೇವೆ ಮಾಡೋದಕ್ಕಾಗಲಿ, ಪ್ರಾರ್ಥನೆ ಮಾಡೋದಕ್ಕಾಗಲಿ, ಯಾವುದಕ್ಕೆ ಆಗಲಿ ನಮ್ಮ ಸ್ವಂತ ಜ್ಞಾನದಿಂದ ಯಾವುದೇವನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅದರಿಂದಲೇ ದಾವೀದರಸನು ಹೇಳುತ್ತಾನೆ, ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನವನ್ನು ಕೊಡು ಸ್ವಾಮಿ ಎಂಬುದಾಗಿ. ಇವತ್ತು ಎಷ್ಟೋ ಜನರಾಗಲಿ, ಇವಾಗ ಆಳುವಂಥ ಒಂದು ಅರಸರುಗಳಾಗಲಿ ಸರಿಯಾದ ಜ್ಞಾನ ಇಲ್ಲದೆ ಇರೋದ್ರಿಂದನೇ ಯಾವುದೋ ಒಂದು ಕರೆಕ್ಟಾಗಿ ನಡೀತಾ ಇಲ್ಲ. ದೇವರ ಜ್ಞಾನ ಯಾವಾಗ ಬರುತ್ತೋ ಆವಾಗ ಆ ಒಂದು ದಾರಿ ಯಾವ ರೀತಿ ಇರುತ್ತದೆ ಅಂದರೆ ಎಲ್ಲರಿಗೂ ಆಶೀರ್ವಾದವಾಗಿರುತ್ತೆ. ಬೋಧನೆ ಮಾಡುವಂಥ ನಮಗೂ ಆಶೀರ್ವಾದವಾಗಿರುತ್ತೆ, ಕೇಳುವಂಥ ಅವರಿಗೂ ಆಶೀರ್ವಾದವಾಗಿರುತ್ತೆ. 170ನೇ ವಾಕ್ಯವನ್ನು ನಾವು ನೋಡೋದಾದರೆ, ನನ್ನ ವಿಜ್ಞಾಪನೆಯು ನಿನ್ನ ಸನ್ನಿಧಿಗೆ ಸೇರಲಿ. ನಿನ್ನ ನುಡಿಗೆ ತಕ್ಕಂತೆ ನನ್ನನ್ನು ರಕ್ಷಿಸು. ಅಂದರೆ ನನ್ನ ಪ್ರೇಯರ್ ನಿನ್ನ ಸನ್ನಿಧಿಗೆ ಬರಲಿ ಅಪ್ಪ, ನಿನ್ನ ಒಂದು ನೀತಿಯ ನಿಮಿತ್ತವಾಗಿ ನನ್ನನ್ನು ರಕ್ಷಿಸು ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ಓದುತ್ತೇವೆ. ನನ್ನ ತುಟಿಗಳಿಂದ ಸ್ತುತಿ ಹೊರಡಲಿ. ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸಿದ್ದೀಯಲ್ಲ. 172ನೇ ವಾಕ್ಯ, ನನ್ನ ನಾಲಿಗೆಯು ನಿನ್ನ ನುಡಿಗಳನ್ನು ವರ್ಣಿಸಲಿ. ನಿನ್ನ ಆಜ್ಞೆಗಳೆಲ್ಲ ನೀತಿ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ಸತ್ಯವೇದ ಎಲ್ಲ ಒಂದು ಕಾರ್ಯದ ಬಗ್ಗೆ ಕೂಡ ಮಾತಾಡುತ್ತೆ ಅಲ್ವಾ. ನಿಮ್ಮ ತಲೆ ಕೂದಲುಗಳು ಸಹ ಎಣಿಕೆಯಾಗಿವೆ. ಹಲ್ಲುಗಳು, ಅಲ್ಲಿ ನರಕದಲ್ಲಿ ಕಟ್ಟಕಟ್ಟನೆಯ ಹಲ್ಲಾಯಿತು. ನಮ್ಮ ಕಣ್ಣು ದೇಹಕ್ಕೆ ದೀಪವಾಗಿದೆ. ಕಣ್ಣು, ಮೂಗು ಬಗ್ಗೆನೂ ಮಾತಾಡ್ತಾರೆ. ಏನಂತ, ಹಂದಿಗಳ ಮುಂದೆ ನಿಮ್ಮ ದೇವರ ವಾಕ್ಯವನ್ನು ಚೆಲ್ಲಬೇಡಿ ಎಂಬುದಾಗಿ ಅಲ್ವಾ. ಮೂಗುತಿ ಬಗ್ಗೆನೂ ಮಾತಾಡ್ತಾರೆ. ಕಿವಿಯುಳ್ಳವನು ಕೇಳಲಿ. ಕಾಲುಗಳನ್ನು ನೀವು ಸುಧಾರಿಸಿಕೊಳ್ಳಿರಿ, ನಡಗುವ ಕೈಗಳನ್ನು ಸುಧಾರಿಸಿಕೊಳ್ಳಿ. ಈ ರೀತಿ ಎಲ್ಲ ಅಂಗಗಳ ಬಗ್ಗೆನೂ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಧಿಕವಾಗಿ ಮಾತಾಡಲ್ಪಟ್ಟಿರುವ ಒಂದು ಅಂಗ ಯಾವುದು ಅಂದರೆ ನಾಲಿಗೆ. ಯಾಕಂದರೆ ಅದು ಹೆಂಗಿದೆ ಅಂದರೆ, ಯಾಕೋಬನು ಬರೆದ ಪುಸ್ತಕದಲ್ಲಿ ದೇವರ ವಾಕ್ಯ ಹೇಳುತ್ತದೆ, 3ನೇ ಅಧ್ಯಾಯ ಪೂರ್ತಿ ನಾಲಿಗೆಯ ಬಗ್ಗೆನೇ ಒಂದು ಚಾಪ್ಟರ್ ಬರೆದುಬಿಟ್ಟಿದ್ದಾರೆ ಜೇಮ್ಸ್ ಅಲ್ವಾ. ಅದು ಹೆಂಗಿದೆ ಅಂದರೆ, ಅಲ್ಲಿ ವಾಕ್ಯ ಕ್ಲಿಯರ್ ಆಗಿ ಹೇಳಲ್ಪಟ್ಟಿದೆ, ಈ ಲೋಕದಲ್ಲಿರುವ ಮೃಗ, ಪಕ್ಷಿ, ಕ್ರಿಮಿಕೀಟ ಇಲ್ಲ ಯಾವುದೇ ಒಂದು ಕಾರ್ಯನ ಹತೋಟಿಗೆ ತಗೊಂಡ್ಬಂದಿದ್ದಾರಂತೆ. ತರೋದಕ್ಕೂ ಆಗುತ್ತೆ, ಬಟ್ ನಾಲಿಗೆನ ಮಾತ್ರ ಇವಾಗಲೂ ತನಕ ಕಂಟ್ರೋಲ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗಲಿಲ್ಲ ಅಂತ ದೇವರ ವಾಕ್ಯನೇ ಹೇಳುತ್ತದೆ. ಯಾಕಂದರೆ ಅದು ಅಧರ್ಮ ಲೋಕದ ನಡುವೆ ಏನಂದರೆ, ಇವಾಗ ಒಂದು ಲೋಕ ಇವಾಗ ಇದೆಯಲ್ಲ, ಈ ಸೆಂಟ್ರ್ ಪ್ಲೇಸಲ್ಲಿ ಬಂದು ನಿಂತ್ಕೊಂಡಿದೆ. ಏನು ಅಂದರೆ ನಮ್ಮ ನಾಲಿಗೆ. ಅದರಿಂದಲೇ ದೇವರ ವಾಕ್ಯ ಹೇಳುತ್ತದೆ, ಊಟಿಯ ಒಂದೇ ಬಾಯಿಂದ ಕಹಿ ನೀರು ಸಿಹಿ ನೀರು ಬರೋದಕ್ಕೆ ಚಾನ್ಸಸ್ ಇಲ್ಲ. ಒಂದು ಬಂದರೆ ಕಹಿ ನೀರು ಬರಬೇಕು, ಇಲ್ಲಾಂದರೆ ಸಿಹಿ ನೀರು ಬರಬೇಕು. ಒಂದೇ ಇದರಲ್ಲಿ ನಾವು ಸ್ತುತಿ ಪದಗಳನ್ನು ಹಾಡುತ್ತೇವೆ, ಅದೇ ಬಾಯಿಂದ
ಮನುಷ್ಯನ ಅಂದರೆ ದೇವರ ಒಂದು ಸ್ವರೂಪದಲ್ಲಿ ಉಂಟು ಮಾಡಿರುವಂಥ ಮನುಷ್ಯನನ್ನು ಕೂಡ ನಾವು ಶಪಿಸ್ತೇವೆ ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಬಟ್ ಇಲ್ಲಿ ದಾವೀದರಸನು ಹೇಳೋದು ಏನಂದರೆ, ನನ್ನ ನಾಲಿಗೆ ಏನು ಮಾಡಬೇಕು, ನಿನ್ನ ನುಡಿಗಳನ್ನು ವರ್ಣಿಸಲಿ. ಅಂದರೆ ನಿನ್ನ ವಾಕ್ಯವನ್ನು ಪ್ರೊಕ್ಲೈಮ್ ಮಾಡಲಿ ನನ್ನ ಬಾಯಿ, ಇದನ್ನು ಬಿಟ್ಟು ಬೇರೆ ಏನು ಮಾಡಬಾರ್ದು ಅಲ್ವಾ. ಅದರಿಂದನೇ ದೇವರ ವಾಕ್ಯ ಹೇಳುತ್ತದೆ, ಯಾರು ನನಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವ ಪಡಿಸುತ್ತಾರೆ ಎಂಬುದಾಗಿ. ಇವತ್ತು ನಮ್ಮ ಸರ್ವ ಅಂಗಗಳು ಕೂಡ ದೇವರನ್ನು ಮಹಿಮೆ ಪಡಿಸಲಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ನಿನ್ನ ನಿಯಮಗಳನ್ನು ಆರಿಸಿಕೊಂಡಿದ್ದೇನೆ, ನಿನ್ನ ಕೈ ನನಗೆ ನೆರವಾಗಲಿ. ಅಂದರೆ ನಿನ್ನ ಒಂದು ಕಾರ್ಯವನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಪ್ಪ, ನಿನ್ನ ಹಸ್ತ ನನಗೆ ಹೆಲ್ಪ್ಫುಲ್ ಆಗಿರಲಿ ಅಂತ ದಾವೀದರಸನು ಕೇಳ್ತಾರೆ. ಕೊನೆಯದಾಗಿ ನಾವು ನೋಡೋದಾದರೆ 176ನೇ ಒಂದು ವಾಕ್ಯದಲ್ಲಿ, ನಾನು ತಪ್ಪಿ ಹೋದ ಕುರಿಯಂತೆ ಅಲಿಯುತ್ತಿದ್ದೇನೆ, ನಿನ್ನ ಸೇವಕನನ್ನು ಪರಾಂಬರಿಸು, ನಾನು ನಿನ್ನ ಆಜ್ಞೆಗಳನ್ನು ಮರೆಯುವುದಿಲ್ಲ ಎಂಬುದಾಗಿ. ಯೆಶಾಯನ ಬರೆದ ಪುಸ್ತಕದಲ್ಲಿ 53ನೇ ಅಧ್ಯಾಯದಲ್ಲಿ ದೇವರ ಇದೇ ವಾಕ್ಯ ಬರೆಯಲ್ಪಟ್ಟಿದೆ. ಏನಂದರೆ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ಹೋಗಿದ್ವಿ, ಆದರೆ ಒಳ್ಳೆ ಕುರುಬನು ಬಂದು ನಮ್ಮನ್ನು ಏನು ಮಾಡಿದ್ರು, ಪ್ರೊಟೆಕ್ಟ್ ಮಾಡಿದ್ರು ಎಂಬುದಾಗಿ. ಈ ವಾಕ್ಯಕ್ಕೆ ಆಧಾರವಾಗಿ ತೆಗೆದುಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 25ನೇ ವಾಕ್ಯವನ್ನು ಓದೋಣ. 1 ಪೇತ್ರನು 2ನೇ ಅಧ್ಯಾಯ 25ನೇ ವಾಕ್ಯ. ಇದೇ ವಾಕ್ಯ ಬರೆಯಲ್ಪಟ್ಟಿದೆ. ನೀವು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು, ಅಧ್ಯಕ್ಷನೂ ಆಗಿರುವ ಆತನ. ಬಿಫೋರ್ ನಾವು ಹೆಂಗಿದ್ವಿ, ದಾರಿ ತಪ್ಪಿ ಒಬ್ಬೊಬ್ರು ಒಂದೊಂದು ದಾರಿಯಲ್ಲಿ ಅಲ್ವಾ. ನಿಜವಾದ ರಕ್ಷಣೆ, ನಿಜವಾದ ದೇವರು ಯಾರಂತ ಗೊತ್ತಿರಲಿಲ್ಲ. ನಮ್ಮ ಇದರಲ್ಲಿ ಇರಬೇಕಾದ್ರೆ ವೀಕ್ಲಿ ಒಂದೊಂದು ವೀಕು ಒಂದೊಂದು ಗಾಡ್ನ ವರ್ಷಿಪ್ ಮಾಡ್ತಾ ಇದ್ರು. RCL ಇರಬೇಕಾದ್ರೆ ಟ್ಯೂಸ್ಡೇ ಒಬ್ಬರು, ಥರ್ಸ್ಡೇ ಇನ್ಫೆಂಟ್ ಜೀಸಸ್, ಫ್ರೈಡೇ ಮದರ್ ಮೇರಿ, ಯಾರ್ಯಾರು ಏನೇನು ಹೇಳ್ತಾ ಇದ್ರೋ ಎಲ್ಲ ಕಡೆಗೂ ಓಡ್ತಾ ಇದ್ವಿ ನಾವು. ಯಾಕಂದರೆ ನಮ್ಗೆ ನಿಜವಾದ ರಕ್ಷಣೆ ಯಾವುದು ಅಂತ ಗೊತ್ತಿರಲಿಲ್ಲ. ಅದು ದೇವರ ವಾಕ್ಯ. ನಾವು ದಾರಿ ತಪ್ಪಿ ಎಲ್ಲಿ ಹೋಗ್ತಾ ಇದ್ವಿ, ಅಲಿತಾನೇ ಇದ್ವಿ. ಆದರೆ ನಾವು ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ, ದೇವರ ವಾಕ್ಯ ಪೇತ್ರನು ಹೇಳ್ತಾರೆ, ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು, ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀರಿ ಎಂಬುದಾಗಿ. ಇವತ್ತು ನಾವು ಯಾರ ಒಂದು ಪ್ಲೇಸಲ್ಲಿ ಬಂದು ಸೇಫಾಗಿ ಲ್ಯಾಂಡ್ ಆಗಿದ್ದೀವಿ ಅಂದರೆ, ನಮ್ಮ ಆತ್ಮಗಳನ್ನು ಕಾಯುವ ಕುರುಬನು. ನಮ್ಮ ಒಂದು ದೇವರ ಇನ್ನೊಂದು ಹೆಸರು ಏನಂದರೆ, ನಮ್ಮ ಆತ್ಮಗಳನ್ನು ಕಾಯುವ ದೇವರ ಬಳಿಗೂ ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀವಿ. ಅಂದರೆ ಯಾವ ಇದರಲ್ಲಿ ಬಂದು ಸೇಫ್ ಆದ ಒಂದು ಪ್ಲೇಸಲ್ಲಿ ಬಂದು ನೆಲೆಯಾಗಿ ನಿಂತಿದ್ದೀವಿ. ಆ ರಕ್ಷಣೆಯನ್ನು ಕಾದುಕೊಳ್ಳೋದು ನಮ್ಮ ಕೆಲಸವಾಗಿದೆ. ಹಲ್ಲೆಲೂಯಾ. ಅದರಿಂದಲೇ ಅಪೊಸ್ತಲನಾಗಿರುವ ಪೌಲನು ಎಷ್ಟೋ ಕಾರ್ಯಗಳಲ್ಲಿ ಹೇಳ್ತಾರೆ, ನಿಮ್ಮ ಒಂದು ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ, ನಿಮ್ಮ ಆತ್ಮಗಳನ್ನು ಕಾದುಕೊಳ್ಳಿರಿ ಅಲ್ವಾ. ಎಷ್ಟೋ ವಾಕ್ಯದಲ್ಲಿ ನಮಗೆ ಏನು ಹೇಳುತ್ತೆ ಅಂದರೆ, ಟೀಚ್ ಮಾಡುತ್ತೆ, ಈ ರೀತಿ ಇರಿ, ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ನಂದಿಸಬೇಡಿರಿ, ಪವಿತ್ರಾತ್ಮ ಭರಿತರಾಗಿರಿ, ಯಾವಾಗಲೂ ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ಸಣ್ಣ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಸ್ತೋತ್ರ ರಾಜ. ಥ್ಯಾಂಕ್ ಯು ಫಾದರ್. ಕಾಣಿಕೆ ತೆಗೆದುಕೊಳ್ಳುವಂಥ ಸಮಯವಾಗಿದೆ ಈಗ. ನಮ್ಮ ಮಧ್ಯದಲ್ಲಿರುವಂಥ ಅಭಿಷೇಕ್ ಅವರು ಮತ್ತು ಜಾನ್ಸಿ ಅವರು ಬಂದು ಹಾಡನ್ನು ಹಾಡ್ತಾರೆ. ಕಾಣಿಕೆ ಸರ್. ಯೆಹೋವನನ್ನೇ ಕೊಂಡಾಡುವ ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ನನ್ನ
ಸ್ತೋತ್ರಪ್ಪ. ಈ ಮುಖ್ಯವಾದಂಥ ಒಂದು ಸಮಯಕ್ಕೆ ನಾವು ಬಂದಿದ್ದೇವೆ. ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥ ಈ ಸಮಯದಲ್ಲಿ ನಮ್ಮ ಹೃದಯಗಳು ನಾವು ತೆಗೆದುಕೊಳ್ಳೋಣ. ದೇವರು ನಮ್ಮ ಜೊತೆಗೆ ಮಾತನಾಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಈ ಕೊಟ್ಟಂಥ ಕಾಣಿಕೆಗಾಗಿಯೂ ಮತ್ತು ದೇವರ ವಾಕ್ಯಕ್ಕಾಗಿ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ರಾಜ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸ್ತೋತ್ರ ರಾಜ. ಆಮೆನ್. ಹಲ್ಲೆಲೂಯಾ. ಕೈಗಳನ್ನು ತಟ್ಟಿ ಯೇಸಪ್ಪ ನಿಮಗೆ ಸ್ತೋತ್ರ ರಾಜ. ಥ್ಯಾಂಕ್ ಯು ಲಾರ್ಡ್. ಮಧ್ಯದಲ್ಲಿರುವಂಥ ಪ್ರೀತಿಯ ಸಹೋದರ ಅಭಿಷೇಕ್ ಅವರು ಬಂದು ದೇವರ ವಾಕ್ಯವನ್ನು ಹಂಚಿಕೊಳ್ತಾರೆ. ಕರಗಳನ್ನು ತಟ್ಟಿ ದೇವರ ನಾಮನ ಮಹಿಮೆ ಪಡಿಸೋಣ. ಆಮೇಲೆ ನಾವು 1 ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚೋಣ. ನಮ್ಮ ಬಳಿಯಲ್ಲಿ ಮಾತನಾಡುವಂಥ ದೇವರ ಕಡೆಗೆ ನಾವು ನೋಡೋಣ. ಆಮೆನ್. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕನಾಥನೇ. ಬಲ ಪ್ರೀತಿಯಿಂದ ನಮ್ಮನ್ನು ತುಂಬು ಅಭಿಷೇಕನಾಥನೇ. ಆರಾಧನೆ 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 ಆರಾಧನೆ. ನನ್ನಾಪ್ತ ಯೇಸುವೇ, ನನ್ನಾಪ್ತ ಯೇಸುವೇ. ನಿಮಗೆ ಸ್ತೋತ್ರ ಕರ್ತನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗೇ ಇತ್ತು ಎಂದು ಯೋಹಾನನ ಸುವಾರ್ತೆಯಲ್ಲಿ ನಾವು ಓದುವ ಪ್ರಕಾರವೇ ಇವತ್ತು ಆ ವಾಕ್ಯವೆಂಬಾತರು ನಮ್ಮ ಕೈಯಲ್ಲಿ ಈ ಒಂದು ಸತ್ಯವೇದವಾಗಿ ಇಳಿದು ಬಂದಿರುವುದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಮಧ್ಯದಲ್ಲಿ ನೀವು ಚಲಿಸುತ್ತಿರುವುದಕ್ಕೋಸ್ಕರ ಸ್ತೋತ್ರ. ವಾಕ್ಯವನ್ನು ಕೇಳುವ ಹೇಳುವ ನಮ್ಮೆಲ್ಲರನ್ನು ನಿಮ್ಮ ದಾರಿಯಲ್ಲಿ ನಡೆಸಬೇಕಾಗಿ, ನಮ್ಮ ದಾರಿಗೆ ದೀಪವಾಗಿರಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಸದಾಕಾಲವು ನಿಮಗೆ ಮಾತ್ರ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್ ಆಮೆನ್. ಈ ಒಂದು ಹೊಸ ವರ್ಷದ ಆರಂಭ, ಪ್ರತಿ ಹೊಸ ವರ್ಷದಲ್ಲಿ ತುಂಬ ಶ್ರೀಮಂತರು ಯಾರಂತೆ ಎಲ್ಲೋ ಒಂದು ಕಡೆ ಕೇಳ್ಪಟ್ಟಿದ್ದೆ. ತುಂಬ ಶ್ರೀಮಂತರು ಹೊಸ ವರ್ಷದಲ್ಲಿ ಯಾರಾಗ್ತಾರೆ ಅಂತೆ, ಜಿಮ್ನ ಓನರ್ಗಳು ಅಂತ. ಜಿಮ್ ನಡೆಸ್ತಾರಲ್ಲ, ಅದರ ಓನರ್ಗಳು ವರ್ಷದ ಸ್ಟಾರ್ಟಿಂಗಲ್ಲಿ ತುಂಬ ಶ್ರೀಮಂತರಾಗ್ತಾರೆ. ಯಾಕೆ ಅಂದರೆ ತುಂಬ ಜನ ಏನು ಮಾಡ್ತಾರೆ, ಈ ಒಂದು ಹೊಸ ವರ್ಷದಿಂದ ನಾನು ಜಿಮ್ಮಿಗೆ ಸೇರ್ಕೊಳ್ತೀನಿ, ಬಾಡಿ ಬೆಳೆಸಬೇಕು ಅಂತ ಹೋಗ್ಬಿಟ್ಟು ವರ್ಷ ಪೂರ್ತಿ ಆಗುವಂಥ ಫೀಸ್ನ ಕಟ್ಬಿಡ್ತಾರೆ. ವರ್ಷ ಪೂರ್ತಿ ಆಗುವಷ್ಟು ಫೀಸ್ನ ಕಟ್ಬಿಡ್ತಾರೆ. ಯಾಕೆ? ವರ್ಷ ಪೂರ್ತಿ ನಾನು ಏನು ಮಾಡಬೇಕು, ಜಿಮ್ಗೆ ಹೋಗಬೇಕು ಅಂತ. ಅದಾಗಿ ಒಂದು ವಾರಕ್ಕೆ ಏನಾಗ್ಬಿಡುತ್ತೆ, ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಮೋಟಿವೇಶನ್ ಹೋಗ್ಬಿಡುತ್ತೆ. ಬೆಳಿಗ್ಗೆ ಎದ್ದೇಳೋದಕ್ಕಾಗಲ್ಲ ಅಥವಾ ಟೈಮ್ ಅವರಿಗೆ ಸಿಗಲ್ಲ. ಆದರೆ ಈ ಒಂದು ಎಂಟೈರ್ ಪ್ರಾಸೆಸ್ಸಲ್ಲಿ ಲಾಭ ಯಾರಿಗಾಯ್ತಂತೆ, ಜಿಮ್ ಓನರ್ಗಳಿಗೆ. ಸಾಮಾನ್ಯವಾಗಿ
ಒಂದು 100 ಜನ ವರ್ಷದ ಸ್ಟಾರ್ಟಿಂಗಲ್ಲಿ ಸೇರಿಕೊಂಡ್ರೆ ಜಿಮ್ಗೆ ಕಂಟಿನ್ಯೂಸ್ ಆಗಿ ಹೋಗೋದು 10 ಜನ ಮಾತ್ರನೇ. ಯಾಕೆ ಈ ವಿಷಯ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದೇ ಥರ ಇದನ್ನು ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಕರೀತಾರೆ. ಏನು ಹೇಳ್ತಾರೆ? ನ್ಯೂ ಇಯರ್ ರೆಸಲ್ಯೂಷನ್. ನಾವು ಸ್ಕೂಲ್ಗಳಲ್ಲಿದ್ದಾಗ ಟೀಚರ್ಸ್ ಕೇಳೋರು, ಹೊಸ ವರ್ಷದ ಆರಂಭದಲ್ಲಿ ನಾವು ಜನವರಿ ನಾವು ಸ್ಕೂಲ್ ಹೋಗಿದ ತಕ್ಷಣ ಕೇಳೋರು, ಈ ವರ್ಷದ ನಿಮ್ಮ ಒಂದು ರೆಸಲ್ಯೂಷನ್ ಏನು? ಒಬ್ಬೊಬ್ಬರು ಒಂದೊಂದು ಹೇಳೋರು. ಈ ವರ್ಷ ನಾನು ಏನು ಈ ಹೋಮ್ ವರ್ಕ್ಸ್ನ ಯಾವುದು ಮಿಸ್ ಮಾಡದೆ ಕರೆಕ್ಟಾಗಿ ಬರ್ಕೊಂಡು ಬರ್ತೀನಿ ಸ್ಕೂಲ್ಗೆ. ಈ ವರ್ಷ ನಾನು ಕರೆಕ್ಟಾಗಿ ಓದ್ತೀನಿ, ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ತೀನಿ. ಇನ್ನು ಕೆಲವರು, ಈ ವರ್ಷ ನಾನು ಕೆಟ್ಟ ಮಾತುಗಳನ್ನ ಆಡಲ್ಲ, ಕರೆಕ್ಟಾಗಿ ಮಾತನಾಡ್ತೀನಿ. ಈ ರೀತಿ ಅನೇಕ ಒಂದು ರೆಸಲ್ಯೂಷನ್ಗಳನ್ನ ಮಕ್ಕಳು ಹೇಳ್ಕೊಂಡು ಬರುವಂಥ ಒಂದು ಸಂಪ್ರದಾಯ ಇತ್ತು. ಗೊತ್ತಿಲ್ಲ ಈಗಲೂ ಅದನ್ನು ಸ್ಕೂಲಲ್ಲಿ ಮಾಡ್ತಾರ ಅಂತ. ಮಕ್ಕಳು ಹೇಳಬೇಕು, ಬಟ್ ಅದನ್ನು ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ನಾವು ಕೂಡ ಯೋಚನೆ ಮಾಡಬೇಕಾದ್ರೆ, ನಾವು ಕೂಡ ಪ್ರತಿದಿನ ಬೆಳಗ್ಗೆ ಎದ್ದಾಗ ನಮ್ಮ ಮನೆಯವ್ರ ಹತ್ರ, ಗಂಡನ ಹತ್ರ, ಹೆಂಡತಿ ಹತ್ರ, ನಮ್ಮ ಮಕ್ಕಳ ಹತ್ರ, ಅಪ್ಪ ಅಮ್ಮಂದ್ರ ಹತ್ರ, ಅಣ್ಣ ತಂಗಿ, ಅಕ್ಕ ತಮ್ಮಂದ್ರ ಹತ್ರ, ಸ್ನೇಹಿತರ ಹತ್ರ, ಸಹೋದ್ಯೋಗಿಗಳ ಹತ್ರ ನಾವು ತುಂಬ ಮಾತುಗಳನ್ನ ನಾವು ಆಡ್ತೇವೆ. ಎಷ್ಟು ಬಾರಿ ನಾವು ಕೂತ್ಕೊಂಡು ಯೋಚನೆ ಮಾಡಿರ್ತೀವಿ, ಈ ಮಾತುಗಳು ಎಲ್ಲಿಂದ ಬರ್ತಾ ಇದೆ ಅಂತ. ಮಾತುಗಳು ಎಲ್ಲಿಂದ ಬರ್ತಾ ಇದೆ ಅಂತ ನಾವು ಎಷ್ಟು ಬಾರಿ ನಾವು ಯೋಚನೆ ಮಾಡಿರ್ತೀವಿ. ಅನೇಕ ಬಾರಿ ನೀವು ಜನ ಕೆಲವೊಂದು ಒರಟಾಗಿ ಮಾತನಾಡುವಂಥ ಒಂದು ಜನರನ್ನು ನೀವು ನೋಡಿರ್ತೀರ. ಅವ್ರ ಮಾತೇ ಒರಟು. ನಾರ್ಮಲಾಗಿ ಮಾತಾಡೋದಕ್ಕೆ ಏನು ಮಾಡ್ತಾರೆ? ತುಂಬ ಒರಟಾಗಿ ಮಾತಾಡ್ತಾರೆ. ಅವ್ರು ಯಾಕೆ ನೀವು ಹಿಂಗೆ ಅಂತ ನೀವು ಅವ್ರು ಕೇಳಿದ್ರೆ ಅವ್ರೇನು ಹೇಳ್ತಾರೆ? ನನ್ನ ಹೃದಯದಲ್ಲಿ ನಾನು ತುಂಬ ಒಳ್ಳೆಯವರು, ಬಾಯಿ ಮಾತ್ರ ಒರಟು. ಹೃದಯದಲ್ಲಿ ನಾನು ತುಂಬ ಒಳ್ಳೆಯ ವ್ಯಕ್ತಿ, ಆದರೆ ಬಾಯಿ ಮಾತ್ರ ಹೀಗೆ. ಅಥವಾ ಇನ್ನು ಕೆಲವರು ಹೇಳ್ತಾರೆ, ಅವರು ಹಾರ್ಟಲ್ಲಿ ತುಂಬ ಇನ್ನೋಸೆಂಟು, ಮಗು ಥರ ಮನಸ್ಸು, ಬಾಯಿ ಮಾತ್ರ ಸ್ವಲ್ಪ ರೂಢಾಗಿ ಮಾತಾಡ್ತಾರೆ ಅಂತ. ಇದ್ರ ಬಗ್ಗೆ ನಾವು ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ, ಧ್ಯಾನಿಸಬೇಕಾದ್ರೆ, ವಾಕ್ಯದ ಕುರಿತು ನಾವು ಮಾತನಾಡಬೇಕಾದ್ರೆ, ವಾಕ್ಯದಲ್ಲಿ ಇದರ ಬಗ್ಗೆ ನಾವು ನೋಡಬೇಕಾದ್ರೆ, ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 34ನೇ ವಾಕ್ಯ. ಆಮೇನ್. ಇಲ್ಲೇನು ಹೇಳ್ತಾರೆ ಯೇಸು ಸ್ವಾಮಿ? ಸರ್ಪಜಾತಿಯವರೇ, ನೀವು ಕೆಟ್ಟವರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಯಾಕೆ ಅಂತೆ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ನೀವು ಒಂದನ್ನು ಅಬ್ಸರ್ವ್ ಮಾಡಿ, ಅಕಸ್ಮಾತ್ ಇಲ್ಲಿ ತನಕ ಅಬ್ಸರ್ವ್ ಮಾಡಿಲ್ಲ ಅಥವಾ ನಿಮಗೆ ಮುಂದೆ ಇದನ್ನು ಅಬ್ಸರ್ವ್ ಮಾಡಬೇಕು ಅಂತ ಅನಿಸಿದ್ರೆ ಅಬ್ಸರ್ವ್ ಮಾಡಿ ನೋಡಿ. ಯಾವತ್ತಾದರೂ ಮನೆಯಲ್ಲಿ ಅಥವಾ ಕೆಲಸದಲ್ಲಿ ಅಥವಾ ಇನ್ಯಾವುದೇ ಸ್ಥಳಗಳಲ್ಲಿ ನೀವು ಯಾರ ಮೇಲಾದರೂ ಜಗಳ ಮಾಡೋದಕ್ಕಿಂತ ಮುಂಚೆ, ಅಂದರೆ ಹೆಂಡತಿ ಗಂಡನ ಹತ್ರ, ಗಂಡ ಹೆಂಡತಿ ಹತ್ರ, ಅಥವಾ ಮಕ್ಕಳ ಹತ್ರ, ಸ್ನೇಹಿತರ ಹತ್ರ, ಯಾರ ಹತ್ರ ಆದರೂ ನೀವು ಬೈಯುವುದಕ್ಕೆ ಅಥವಾ ಜಗಳ ಮಾಡುವುದಕ್ಕಿಂತ ಮುಂಚೆ ನೀವು ಜಗಳ ಬಾಯಲ್ಲಿ ಮಾಡಿರಲ್ಲ. ಎಲ್ಲಿ ಮಾಡಿರ್ತೀರ ಅಂತೆ? ಹೃದಯದಲ್ಲಿ. ಗಮನಿಸಿ ನೋಡಿ ಒಂದ್ಸಲ. ಫಸ್ಟು ಕೋಪ ಎಲ್ಲಿ ಸ್ಟಾರ್ಟ್ ಆಗಿರುತ್ತೆ? ಹೃದಯದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಇವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡ್ದ, ಇವಳು ಹಿಂಗೆ ಮಾಡಿದ್ಲು, ಅದು ಇದು ಅಂದ್ಕೊಂಡು ಸ್ಟಾರ್ಟ್ ಆಗಿರುತ್ತೆ. ಅದೇನಾಗುತ್ತೆ, ಯಾವಾಗ ಜಾಸ್ತಿ ಆಗುತ್ತೆ, ಎಲ್ಲಿಂದ ಬರುತ್ತೆ? ಬಾಯಿಂದ ಹೊರಗೆ ಬರುತ್ತೆ. ಇದನ್ನೇ ಯೇಸು ಸ್ವಾಮಿ ಹೇಳಿದ್ದು, ಹೃದಯದಲ್ಲಿ ತುಂಬಿರುವುದೇ ಏನಂತೆ? ಬಾಯಲ್ಲಿ ಹೊರಡುವುದು. ಹಾಗಾದರೆ ಈ ಒಂದು ರೂಢಾಗಿ ಒರಟಾಗಿ ಮಾತಾಡುವಂಥ ಜನರ ಬಗ್ಗೆ ಈಗ ನಾವೇನು ಅರ್ಥ ಮಾಡ್ಕೊಳ್ಬೇಕು? ಇದು ಸುಳ್ಳು. ಜನ ಹೇಳುವಂಥ ಒಂದು ನಂಬಿಕೆ ಸುಳ್ಳು. ಹೃದಯದಲ್ಲಿ ತುಂಬ ಮಗು ಥರ, ಆದರೆ ಬಾಯಿ ಮಾತ್ರ ಹೊರಟು ಅಂತ ಹೇಳ್ತಾರಲ್ಲ, ಇದು ಸುಳ್ಳು. ಯಾಕೆಂದರೆ ಇಲ್ಲಿ ವಾಕ್ಯ ಏನು ಹೇಳುತ್ತೆ? ನಿಮ್ಮ ಹೃದಯದಲ್ಲಿ ಏನಿದೆಯೋ ಅದೇ ಏನಾಗುತ್ತಂತೆ? ಬಾಯಲ್ಲಿ ಬರುವುದಕ್ಕೆ ಸಾಧ್ಯ.
ಇದೇ ಹೊರಟು ಜನರನ್ನ ನೀವು ಒಂದ್ಸಲ ಗಮನಿಸಿ ನೋಡಿ, ಅವರ ಒಂದು ಹೆತ್ತ ಮಕ್ಕಳು, ಒಂದು ಚಿಕ್ಕ ಮಗು, ಆ ಮಗು ಹತ್ರ ಅವ್ರು ಯಾವತ್ತೂ ಹೊರಟಾಗಿ ಮಾತಾಡಲ್ಲ, ತುಂಬ ಸಾಫ್ಟಾಗಿ ಮಾತಾಡ್ತಾರೆ. ಅಂದರೆ ಯಾಕೆ ಅಂದರೆ ಅವ್ರಿಗೆ ಸಾಫ್ಟಾಗಿ ಮಾತಾಡೋದಕ್ಕೆ ಬರುತ್ತೆ ಅಂತ ಅರ್ಥ. ಕರೆಕ್ಟಾ? ಹೊರಟಾಗಿ ಮಾತಾಡೋದು ಬರೀ ಹೊರಗಿನವ್ರ ಹತ್ರ. ಮನೆಯಲ್ಲಿ ಏನು ಮಾಡ್ತಾರಂತೆ, ತುಂಬ ಸಾಫ್ಟಾಗಿ ಮಾತಾಡ್ತಾರೆ. ಯಾಕೆ ಅಂದರೆ ಅವರ ಹೃದಯದಲ್ಲಿ ಸಾಫ್ಟ್ನೆಸ್ ಅನ್ನುವಂಥದ್ದು ಇದೆ. ಆದರೆ ಹೊರಗಡೆ ಯಾಕೆ ಅದನ್ನು ತೋರಿಸ್ಕೊಳ್ತಾರೆ ಅಂದರೆ ಆ ಹೃದಯದಲ್ಲಿ ಅದೇ ತುಂಬಿಕೊಂಡಿದೆ ಅಂತ ಅರ್ಥ. ಆ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಇಲ್ಲಿ ಹೇಳಿದ್ದು 35ನೇ ವಾಕ್ಯದಲ್ಲಿ, ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ನಾವು ನಗ್ನಕ್ಕೊಂಡಿರ್ಬೇಕಾದ್ರೆ, ನಾವು ತುಂಬ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಒಂದು ಹೃದಯದಲ್ಲಿರುವಂಥ ಭಾವನೆಗಳು ನಮಗೆ ಗೊತ್ತಾಗಲ್ಲ. ಯಾವಾಗ ನಮ್ಮ ಹೃದಯದಲ್ಲಿರೋ ಭಾವನೆಗಳು ಅಥವಾ ನಮ್ಮಲ್ಲಿರುವಂಥ ಒಂದು ಬೇಡವಾದಂಥ ಕೃತ್ಯಗಳು ಯಾವಾಗ ಗೊತ್ತಾಗುತ್ತೆ ಅಂದರೆ, ಯಾವಾಗ ಪ್ರೆಷರ್ ಬರುತ್ತೆ ನೋಡಿ, ನಮ್ಮ ಜೀವನದಲ್ಲಿ ಸಮಸ್ಯೆ ಬರುತ್ತೆ ನೋಡಿ, ತುಂಬ ದುಃಖ ಆಗುತ್ತೆ ನೋಡಿ, ಆವಾಗ ನಾವೇನಾಗ್ತೀವಿ ಅಂತೆ, ಹೊರಗಡೆ ನಮ್ಮ ಬಾಯಿಂದ ಮಾತುಗಳು ಬರೋದಕ್ಕೆ ಸಾಧ್ಯ. ಯೇಸು ಸ್ವಾಮಿ ಜೊತೆ ಇದ್ದಂಥ ಶಿಷ್ಯಂದ್ರ ಒಂದು ಜೀವಿತದಲ್ಲಿ ನೀವು ನೋಡಬೇಕಾದ್ರೆ 5,000 ಜನರಿಗೆ ಅವ್ರೇನು ಮಾಡ್ತಾರೆ, 5 ರೊಟ್ಟಿ ಮತ್ತು 2 ಮೀನುಗಳಿಂದ ಎಲ್ಲ 5,000 ಜನರಿಗೆ ಅವ್ರೇನು ಮಾಡ್ತಾರೆ, ಪೋಷಿಸ್ತಾರೆ. ಸತ್ತವರನ್ನು ಎಬ್ಬಿಸಬೇಕಾದ್ರೂ ಶಿಷ್ಯಂದರು ಅಲ್ಲಿದ್ದರು. ದೋಣಿಯಲ್ಲಿ ಹಾದು ಹೋಗ್ಬೇಕಾದ್ರೂ ಕೂಡ ತುಂಬ ಬಿರುಗಾಳಿ ಅಲೆಗಳು ಬಂದಾಗಲೂ ಅದನ್ನು ಯೇಸು ಸ್ವಾಮಿ ಶಾಂತವಾಗಿಸಿದ ತಕ್ಷಣ ಕೂಡ ಅಲ್ಲಿದ್ದರು ಶಿಷ್ಯಂದರು. ಆದರೆ ಶಿಷ್ಯಂದರು ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಅಂತ ಯಾವಾಗ ಕೇಳ್ಕೊಂಡ್ರಂತೆ, ನಿಮ್ಮ ಸಹೋದರರನ್ನು ಕ್ಷಮಿಸು ಅಂತ ಹೇಳಿದಾಗ. ಅಲ್ಲಿ ತನಕ ಶಿಷ್ಯಂದರು ಯಾವತ್ತೂ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಅಂತ ಹೇಳಿಲ್ಲ. ಅವ್ರು ಯಾವಾಗ ಹೇಳಿದರು ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಅಂತ, ಯೇಸು ಸ್ವಾಮಿ ಕ್ಷಮಾಪಣೆ ಬಗ್ಗೆ ಮಾತನಾಡಬೇಕಾದ್ರೆ ಹೇಳ್ತಾರೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ಯಾಕೆ ಅಂದರೆ ಸೇವೆ ಮಾಡೋದು ತುಂಬ ಈಸಿ, ವಾಕ್ಯಗಳನ್ನ ನಾವು ಪ್ರೀಚ್ ಮಾಡೋದು ತುಂಬ ಈಸಿ, ಹೇಳುವಂಥದ್ದು ತುಂಬ ಈಸಿ. ಕಷ್ಟ ಯಾವುದಂತೆ, ನಮ್ಮ ಜೀವನದಲ್ಲಿ ನಮ್ಮ ಹೃದಯದ ಒಂದು ವಿಚಾರಕ್ಕೆ ಬಂದಾಗ ತುಂಬ ಕಷ್ಟ. ಆಮೇನ್. ಆರಾಧನೆ ಮಾಡುವಂಥದ್ದು ತುಂಬ ಸುಲಭವಾಗಿರುವಂಥ ಒಂದು ವಿಷಯ. ಕಷ್ಟ ಯಾವುದು ಅಂದರೆ ಕ್ಷಮಿಸುವಂಥದ್ದು ಬಹಳ ಕಷ್ಟ. ಆ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದರು, ಹೃದಯದಲ್ಲಿ ಇರುವಂಥದ್ದೇ ನಮ್ಮ ಬಾಯಿಂದ ಬರುವಂಥದ್ದು. ಜಪಾನ್ ದೇಶದ ಒಂದು ಜನರ ಒಂದು ನಂಬಿಕೆ ಏನಂತೆ, ಜನರಿಗೆ, ಪ್ರತಿ ವ್ಯಕ್ತಿಗೆ, ಭೂಮಿಯಲ್ಲಿರುವಂಥ ಪ್ರತಿ ಮನುಷ್ಯನಿಗೆ 3 ರೀತಿಯ ಮುಖವಾಡಗಳಿದೆಯಂತೆ. ಜಪಾನ್ ದೇಶದಲ್ಲಿ ಈ ಥರ ಒಂದು ಮಾತಾಡ್ತಾರೆ, 3 ರೀತಿಯ ಮುಖವಾಡಗಳಿದ್ದಾವೆ. ಮೊದಲನೇ ಮುಖವಾಡ ಯಾವುದಂತೆ, ಲೋಕಕ್ಕೆ ತೋರಿಸಿಕೊಳ್ಳುವಂಥ ಒಂದು ಮುಖ. ಎರಡನೇ ಮುಖವಾಡ ಯಾವುದಂತೆ, ತುಂಬ ಅತ್ಯಾಪ್ತರು, ಕುಟುಂಬದವರು, ಅತಿ ಕ್ಲೋಸೆಸ್ಟ್ ಫ್ರೆಂಡ್ಸ್, ಅವ್ರಗಳ ಹತ್ರ ಇರುವಂಥ ಇನ್ನೊಂದು ಮುಖ. ಮೂರನೇ ಮುಖ ಯಾರದಂತೆ, ಅವ್ರಿಗೆ ಮಾತ್ರ ಗೊತ್ತಿರುವಂಥ ಒಂದು ಮುಖ. ಪ್ರತಿ ಮನುಷ್ಯನ ಒಂದು ಜೀವಿತದಲ್ಲಿ 3 ರೀತಿಯ ಒಂದು ಏನಂತಾರೆ, ಒಂದು ಮುಖವಾಡಗಳನ್ನ ಹಾಕೊಳ್ತಾರೆ. ಈ 3ನೇ ಮುಖವಾಡ ಇದೆಯಲ್ಲ, ಅದು ನಿಜವಾದ ಮುಖವಾಡ. ಹೊರಗಡೆ ನಾವು ತೋರಿಸಿಕೊಳ್ಳುವಂಥ ಮುಖವಾಡ ಬೇರೆ. ಒಳಗಡೆ ಎಷ್ಟೋ ಬಾರಿ ನಮ್ಮಲ್ಲಿ ನೋವಿರುತ್ತೆ, ಎಷ್ಟೋ ಒಂದು ದುಃಖದಲ್ಲಿ ನಾವು ಇರ್ತೀವಿ. ಆದರೆ ಜನರ ಮುಂದೆ ನಾವೇನು ಮಾಡ್ತೀವಿ, ನಗ್ತಾ ಇರ್ತೀವಿ. ಆದರೆ ನಮ್ಮ ಹೃದಯದಲ್ಲಿ ಏನಾಗಿರುತ್ತೆ, ನಾವು ಅಳ್ತಾ ಇರ್ತೀವಿ. ಆ ಒಂದು ಹೃದಯವನ್ನು ನೋಡುವಂಥ ದೇವರು ಯಾರಂತೆ, ನಮ್ಮ ದೇವರಾಗಿದ್ದಾರೆ. ಆಮೇನ್. ಅವ್ರಿಗೆ ಮಾತ್ರ ಕಾಣಿಸುತ್ತೆ ಆ ಹೃದಯ ಏನು ಅಂತ. ಆ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ದು, ಹೃದಯದಲ್ಲಿ ಏನು ತುಂಬಿರುತ್ತೋ ಅದೇ ನಮ್ಮ ಬಾಯಲ್ಲಿ ಬರುವುದಕ್ಕೆ ಸಾಧ್ಯ. ಆಮೇನ್. ನಾವು ಒಂದು 3 ಎಕ್ಸಾಂಪಲ್ಸ್ಗಳನ್ನ ನಾವು ಇದ್ರ ಬಗ್ಗೆ ನಾವು ನೋಡೋಣ. ಮೊದಲನೇದಾಗಿ ಆದಿಕಾಂಡ 4ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯವನ್ನು ಓದೋಣ. ನೋಡಿ, ಕಾಯಿನ ತನ್ನ ತಮ್ಮನಾದ ಏಬೇಲ್ನನ್ನು ಕೊಲೆ ಮಾಡುವುದಕ್ಕಿಂತ ಮುಂಚೆ ಅವನಿಗೇನಾಗಿತ್ತಂತೆ, ಕೋಪ ಅನ್ನುವಂಥದ್ದು ಬಂದಿತ್ತು. ಅದಕ್ಕೋಸ್ಕರ ಇಲ್ಲಿ ದೇವರು, ಯೆಹೋವನು
ಏನು ಹೇಳ್ತಾರೆ, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ಏನು ಮಾಡಬೇಕಂತೆ, ವಶ ಮಾಡಿ. ಅಂದರೆ ದೇವರು ಮೊದಲೇ ಕಾಯಿನನಿಗೆ ಹೇಳಿದರು, ನೀನು ಅದನ್ನು ವಶ ಮಾಡಿಕೊಳ್ಳಬೇಕು. ಆ ಒಂದು ಕೆಟ್ಟ ಆಲೋಚನೆಯನ್ನು ನೀನೇನು ಮಾಡ್ಕೋಬೇಕು, ವಶ ಮಾಡಿಕೊಳ್ಬೇಕು ಅಂತ ದೇವರು ಮೊದಲೇ ಕಾಯಿನನಿಗೆ ಹೇಳಿದ್ರಂತೆ. ಅದನ್ನೇ ನಾವಿಲ್ಲಿ ನೋಡ್ತಾ ಇದ್ದೇವೆ. ಎರಡನೇ ಎಕ್ಸಾಂಪಲ್ ಆಗಿ ನಾವು ತೆಗೆದುಕೊಳ್ಳೋಣ ಯೋಹಾನನು ಬರೆದ ಸುವಾರ್ತೆ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 4ರಿಂದ 6ನೇ ವಾಕ್ಯ ತನಕ ಓದೋಣ. ಇಲ್ಲಿ ನೋಡಿ, ಇಸ್ಕರಿಯೋತ ಯೋಧನ ಬಗ್ಗೆ ನಮಗೆ ಮೊದಲೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಸ್ಕರಿಯೋತ ಯೋಧ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಏನು ಮಾಡ್ತಾನೆ, ಯೇಸು ಸ್ವಾಮಿನ ಹಿಡಿದು ಕೊಡ್ತಾನೆ. ಆದರೆ ಈ ಮೈಂಡ್ ಸೆಟ್ ಅವನಿಗೆ ಆಗ ಬರಲಿಲ್ಲ. ಇಸ್ಕರಿಯೋತ ಯೋಧನಿಗೆ ಹಿಡಿದು ಕೊಡೋದಕ್ಕೆ ಮನಸ್ಸು ಆವಾಗ ಬರಲಿಲ್ಲ. ಆತ ಮೊದಲೇ ಹಣದ ಒಂದು ಆಸೆಯಲ್ಲಿ, ಮೋಹದಲ್ಲಿ ಇದ್ದಂಥ ವ್ಯಕ್ತಿ. ಆ ಕಾರಣಕ್ಕೋಸ್ಕರ ಅವನೇನು ಹೇಳ್ತಾನೆ, ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ, ಅಂದರೆ ಅವನ ಮನಸ್ಸು ಯಾವುದ್ರ ಮೇಲೆ ಇತ್ತು, ಹಣದ ಮೇಲೆ ಮೊದಲೇ ಇತ್ತು. ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಒಳ್ಳೆ ಏನು ಒಂದು ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ಇದ್ದರೆ ಆ ವ್ಯಕ್ತಿ ಚೆನ್ನಾಗಿರ್ತಿದ್ದ ಅಂತ ಹೇಳ್ತಾರೆ. ಕೇಳಿಸ್ಕೊಂಡಿರ್ತಾರೆ ಯಾರ್ದಾದ್ರು ವ್ಯಕ್ತಿಗಳ ಬಗ್ಗೆ ಮಾತನಾಡಬೇಕಾದ್ರೆ, ಒಳ್ಳೆಯ ಮಾರ್ಗದರ್ಶನದಲ್ಲಿ ಇದ್ದಿದ್ರೆ ಆ ವ್ಯಕ್ತಿ ಚೆನ್ನಾಗಿರ್ತಿದ್ದ ಅಂತ. ಇಲ್ಲಿ ಇಸ್ಕರಿಯೋತ ಯೋಧನ ಒಂದು ಜೀವಿತದ ಬಗ್ಗೆ ನೀವು ನೋಡಬೇಕಾದ್ರೆ, ಆತನಿಗೆ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಪ್ರವಾದಿ, ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂಥ ಒಬ್ಬ ಸಭಾಪಾಲಕ, ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂಥ ಗುರು, ಜಗತ್ತಿಗೆ ದೇವರಾಗಿರುವಂಥ ಯೇಸು ಸ್ವಾಮಿ ಅವರ ಜೊತೆಯಲ್ಲೇ ಇದ್ದರು. ಇಸ್ಕರಿಯೋತ ಯೋಧನ ಜೀವಿತದ ಬಗ್ಗೆ ನೀವು ನೋಡಬೇಕಾದ್ರೆ ಅವರ ಜೊತೆಯಲ್ಲೇ ಇದ್ದರು. ಆದರೆ ಇಸ್ಕರಿಯೋತ ಯೋಧ ಏನಾಗಿಲ್ವಂತೆ, ಬದಲಾಗಲಿಲ್ಲ. ಅಂದರೆ ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ನಿಮ್ಮನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಹೃದಯವನ್ನು ನೀವು ಕಾಪಾಡಿಕೊಳ್ಬೇಕು. ಆಮೇನ್. ಸುತ್ತಮುತ್ತಲಿನ ಪರಿಸ್ಥಿತಿ ನಿಮ್ಮನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ನಾನು ಓದಿದ್ದೆ, ಡೆಲಿವರೆನ್ಸ್ ವಿಲ್ ಬ್ರಿಂಗ್ ಯು ಔಟ್ ಆಫ್ ಈಜಿಪ್ಟ್, ಬಟ್ ರಿಪೆಂಟೆನ್ಸ್ ವಿಲ್ ಬ್ರಿಂಗ್ ಈಜಿಪ್ಟ್ ಔಟ್ ಆಫ್ ಯು. ಅಂದರೆ ಬಿಡುಗಡೆ ನಿಮ್ಮನ್ನು ಐಗುಪ್ತದಿಂದ ಹೊರಗೆ ತರೋದಕ್ಕೆ ಸಾಧ್ಯ, ಆದರೆ ನಾವು ಯಾವಾಗ ಮನಸ್ಸು ತಿರುಗ್ತೀವಲ್ಲ ಆವಾಗ ನಮ್ಮಲ್ಲಿರುವಂಥ ಐಗುಪ್ತವನ್ನು ನಾವು ಹೊರಗೆ ತರೋದಕ್ಕೆ ಸಾಧ್ಯ ಅಂತೆ. ಅದಕ್ಕೋಸ್ಕರ ನೀವು ನೋಡ್ಬೋದು, ನೀವು ವಿಮೋಚನಾ ಕಾಂಡ ಅದರಿಂದ ನೀವು ಮುಂದೆ ಎಲ್ಲ ನೀವು ಓದಬೇಕಾದ್ರೆ ಏನು ಹೇಳುತ್ತೆ ವಾಕ್ಯ, ಅವ್ರು ಎಲ್ಲ ಅದ್ಭುತಗಳನ್ನು ನೋಡಿದರು, ಎಲ್ಲ ರೀತಿಯ ಅದ್ಭುತಗಳನ್ನು ಅವ್ರು ನೋಡಿದರು. ಆದರೆ ಅವ್ರಿಗೇನಂತೆ ನಂಬಿಕೆ ಅನ್ನುವಂಥದ್ದು ಬರಲಿಲ್ಲ. ನೀರು ಖಾಲಿ ಆದರೆ ಏನು ಮಾಡ್ತಾರೆ, ಗೊಣಗುಡ್ತಾರೆ. ಆಹಾರ ಇಲ್ಲ ಅಂದರೆ ಏನು ಮಾಡ್ತಾರೆ, ಗೊಣಗುಡ್ತಾರೆ. ಮಾಂಸ ಇಲ್ಲ ಅಂದರೆ ಏನು ಮಾಡ್ತಾರೆ, ಗೊಣಗುಡ್ತಾರೆ. ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಂಥ ದೇವರ ಜೊತೆಯಲ್ಲಿ ಇದ್ದರೂ ಕೂಡ ಅವರಲ್ಲಿ ಆ ಒಂದು ಬದಲಾವಣೆ ಅನ್ನುವಂಥದ್ದು ಬರಲಿಲ್ಲ. ಇವತ್ತು ಕೂಡ ನೀವು ನೋಡಬೇಕಾದ್ರೆ ಆರಾಧನೆಗಳನ್ನ ಮಾಡ್ತಾರೆ, ವಾಕ್ಯಗಳನ್ನ ಓದ್ತಾರೆ, ಪ್ರಾರ್ಥನೆಗಳನ್ನ ಮಾಡ್ತಾರೆ. ಆದರೆ ಕಷ್ಟ ಬಂದಾಗ ಏನಾಗುತ್ತೆ, ನಮ್ಮ ಬಾಯಿಗಳಲ್ಲಿ ಅಪನಂಬಿಕೆಯ ಮಾತುಗಳು, ಸೋತ ಮನಸ್ಥಿತಿಗಳು, ಸೂಸೈಡಲ್ ಮಾತುಗಳು. ಇದು ತುಂಬ ಸೀರಿಯಸ್ ನಾವು ತೆಗೆದುಕೊಳ್ಬೇಕಾಗಿರುವಂಥ ಒಂದು ವಿಷಯ. ಕ್ರೈಸ್ತ ಮಕ್ಕಳಲ್ಲಿ ಸೂಸೈಡಲ್ ಥಾಟ್ಸ್ಗಳು ತುಂಬ ಜಾಸ್ತಿ ಬರ್ತಾ ಇದ್ದಾವೆ ಇತ್ತೀಚೆಗೆ. ಯಾಕೆ ಅಂದರೆ ಸೈತಾನನು ತರುವಂಥ ಶೋಧನೆಗಳಲ್ಲಿ ಇದು ಕೂಡ ಬಹಳ ಮುಖ್ಯವಾಗಿರುವಂಥ ಶೋಧನೆ. ಆದರೆ ಇದೇ ರೀತಿಯ ಒಂದು ಮನಸ್ಥಿತಿ ಏನಾಗಿತ್ತಂತೆ, ಇಸ್ಕರಿಯೋತ ಯೋಧನ ಮನಸ್ಥಿತಿ. ಅವನಿಗೇನಾಗಿತ್ತು, ಹಣದ ಮೇಲೆ ಮೋಹ. ಕಾಯಿನನಿಗೆ ತಮ್ಮನ್ನು ಕೊಲೆ ಮಾಡುವುದಕ್ಕಿಂತ ಮುಂಚೆನೇ ಕೋಪ ಅನ್ನುವಂಥದ್ದು, ದ್ವೇಷ ಅನ್ನುವಂಥದ್ದು ಹೃದಯದಲ್ಲಿ ಬಂದಿತ್ತು. ಆ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಹೃದಯವನ್ನು ನೀವೇನು ಮಾಡ್ಕೋಬೇಕು, ಕಾಪಾಡಿಕೊಳ್ಬೇಕು. ನಾವು ಈಗ ತಾನೇ ಕೀರ್ತನೆಗಳ ಬಗ್ಗೆ ನಾವು ಪ್ರಕಟಣೆಗಳನ್ನ ಕೇಳಬೇಕಾದ್ರೆ ಅರ್ಥ ಮಾಡ್ಕೊಂಡ್ವಲ್ಲ, ನಮ್ಮ ನಾಲಿಗೆ ಅನ್ನುವಂಥದ್ದು ತುಂಬ ಡೇಂಜರಸ್ ಆಗಿರುವಂಥ ಒಂದು ಅಂಗ.
ನಮ್ಮ ಒಂದು ದೇಹದಲ್ಲಿ ತುಂಬ ಡೇಂಜರಸ್ ಯಾವುದಂತೆ ನಾಲಿಗೆ. ಈ ನಾಲಿಗೆನ ನಾವು ಕಾಪಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಗೊತ್ತಾ? ಈ ಹೃದಯವನ್ನು ಸರಿಪಡಿಸ್ಕೊಂಡಾಗ ಮಾತ್ರ. ಟ್ಯಾಪಲ್ಲಿ ಕೆಟ್ಟ ನೀರು ಬರ್ತಾ ಇದೆ ಅಂತ ಅಂದ್ಕೊಳ್ಳಿ, ಕೆಟ್ಟದಾಗಿ ನೀರು ಬರ್ತಾ ಇದೆ, ನೀವು ಅದನ್ನು ಎಷ್ಟೇ ಟೈಟಾಗಿ ಮುಚ್ಚಿದ್ರೂ ಕೂಡ ನೀರು ಬದಲಾಗಲ್ಲ, ನೀರು ಹಂಗೆ ಇರುತ್ತೆ. ಕರೆಕ್ಟಾ? ಎಷ್ಟೇ ನೀವು ಟೈಟಾಗಿ ಮುಚ್ಬೋದು, ಆದರೆ ಕೆಟ್ಟ ನೀರು ಬರೋದು ಸ್ಟಾಪ್ ಆಗಲ್ಲ, ನೀರು ಮಾತ್ರ ಅಲ್ಲೇ ಇರುತ್ತೆ. ಯಾವಾಗ ನೀರು ಚೇಂಜ್ ಆಗೋದಕ್ಕೆ ಸಾಧ್ಯ ಅಂದರೆ ನೀವು ಟ್ಯಾಂಕ್ನ ಬದಲಾಯಿಸಿದಾಗ. ಆಮೇನ್, ಟ್ಯಾಂಕ್ನ ಬದಲಾಯಿಸಿದಾಗ. ಯಾಕೆ ಇದನ್ನು ಎಕ್ಸಾಂಪಲ್ ನಾನು ಕೊಟ್ಟೆ ಅಂದರೆ, ಎಷ್ಟೋ ಬಾರಿ ನಮ್ಮ ಬಾಯಿಂದ ನಾವು ಕೆಟ್ಟ ಮಾತುಗಳನ್ನ ನಾವು ನುಡಿಬಾರ್ದು, ಅಪನಂಬಿಕೆಯ ಮಾತುಗಳನ್ನ ನಾವು ಆಡಬಾರ್ದು, ಅಥವಾ ದೇವರಿಗೆ ಇಷ್ಟವಿಲ್ಲದೇ ಇರುವಂಥ ಮಾತುಗಳು ನಮ್ಮ ಬಾಯಿಂದ ಬರಬಾರ್ದು. ನಾವು ಇನ್ನೊಬ್ಬರನ್ನು ಗೊತ್ತಿದ್ದು ಹೊಟ್ಟೆ ಕಿಚ್ಚಿನಿಂದ ನೋವಿಸಬಾರ್ದು ಅಂತ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಪ್ರೆಷರ್ಫುಲ್ ಮೂಮೆಂಟ್ಸಲ್ಲಿ ನಮ್ಮ ಬಾಯಿಂದ ಅದು ಹೊರಗೆ ಬರುತ್ತೆ. ಯಾಕೆ ಅಂದರೆ ನಾವೇನು ಮಾಡ್ತಾಯಿದ್ದೀವಿ, ಟ್ಯಾಪ್ನ ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ, ಟ್ಯಾಂಕ್ನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿಲ್ಲ. ಆದರೆ ಇಲ್ಲಿ ವಾಕ್ಯ ಏನು ಹೇಳುತ್ತೆ, ನಾವು ಟ್ಯಾಂಕ್ನ ಚೇಂಜ್ ಮಾಡೋದ್ರ ಬಗ್ಗೆ ನಾವು ಯೋಚನೆನ ನಾವು ಮಾಡಬೇಕು. ಯಾವುದನ್ನು ಬದಲಾಯಿಸ್ಬೇಕಂತೆ? ಟ್ಯಾಪ್ನಲ್ಲ, ಟ್ಯಾಂಕ್ನ. ಟ್ಯಾಂಕಲ್ಲಿರುವಂಥ ನೀರು ಗಲೀಜಾಗಿದ್ದರೆ ನಾವು ಟ್ಯಾಪ್ ಮುಚ್ಚಿದ್ರೂ ಕೂಡ ಅದನ್ನು ಓಪನ್ ಮಾಡಿದಾಗ ಮತ್ತೆ ಅದೇ ನೀರು ಬರೋದಕ್ಕೆ ಸಾಧ್ಯ. ಆದರೆ ನಾವು ಯಾವಾಗ ಟ್ಯಾಂಕ್ನ ಬದಲಾಯಿಸ್ತೀವೋ, ಅಂದರೆ ನಮ್ಮ ಹೃದಯವನ್ನು ನಾವು ಯಾವಾಗ ಬದಲಾಯಿಸ್ತೀವೋ ಆವಾಗ ಮಾತ್ರ ನಮ್ಮ ಜೀವನದಲ್ಲಿ ಏನಾಗುತ್ತೆ, ನಮ್ಮ ಬಾಯಿಂದ ಬರುವಂಥ ಮಾತುಗಳು ಚೇಂಜ್ ಆಗೋದಕ್ಕೆ ಸಾಧ್ಯ. ಆ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಬಗ್ಗೆ ಹೇಳಬೇಕಾದ್ರೆ, ಎಮ್ಮ ಊರಿಗೆ ಇಬ್ಬರು ಶಿಷ್ಯಂದ್ರು ನಡ್ಕೊಂಡು ಹೋಗಬೇಕಾದ್ರೆ ಅವ್ರೇನು ಹೇಳ್ತಾರೆ ಯೇಸು ಸ್ವಾಮಿ ಬಗ್ಗೆ? ಆತನು ಮಾತಿನಲ್ಲೂ ಕ್ರಿಯೆಯಲ್ಲೂ ಸಮರ್ಥವಾದ ಪ್ರವಾದಿ. ಈ ಥರ ಒಂದು ಟೈಟಲ್ ಯಾರಿಗಾರು ಕೊಟ್ಟಿದ್ದಾರೆ ಇಡೀ ಬೈಬಲ್ನಲ್ಲಿ? ಪ್ರವಾದಿಗಳು ತುಂಬ ಜನ ಇದ್ದರು. ಆದಿಕಾಂಡದಿಂದ ಹಿಡಿದು ನಾವು ಮಲಾಕಿಯ ಪ್ರವಾದನೆ ಗ್ರಂಥ ತನಕ ನಾವು ಓದಬೇಕಾದ್ರೆ ಪ್ರವಾದಿಗಳು ತುಂಬ ಜನ ಇದ್ದರು. ಆದರೆ ಮಾತಿನಲ್ಲೂ ಕ್ರಿಯೆಯಲ್ಲೂ ಅಂತ ಇದ್ದಿದ್ದು ಯೇಸು ಸ್ವಾಮಿಗೆ ಮಾತ್ರ. ಯಾಕೆಂದರೆ ಕ್ರಿಯೆಯಲ್ಲಿ ತುಂಬ ಜನ ಪ್ರವಾದಿಗಳಿದ್ದರು, ದೇವರ ಮಾತುಗಳನ್ನ ಕೇಳಿಸ್ಕೊಳ್ತಿದ್ರು, ಅವ್ರೇನು ಮಾಡ್ತಿದ್ರು, ಹೇಳ್ತಾ ಇದ್ರು. ಆದರೆ ಮಾತಿನಲ್ಲೂ ಸಮರ್ಥವಾದ ಪ್ರವಾದಿ ಯಾರಂತೆ? ಯೇಸು ಸ್ವಾಮಿ. ಆ ಕಾರಣಕ್ಕೋಸ್ಕರ ಯಾಕೆ ಯೇಸು ಸ್ವಾಮಿ ಮಾತಿನಲ್ಲೂ ಸಮರ್ಥವಾದ ಪ್ರವಾದಿ ಅಂದರೆ ಅವರ ಹೃದಯ ಶುದ್ಧಿಯಾಗಿತ್ತು. ಹೃದಯವನ್ನು ನಾವು ಯಾವಾಗ ಶುದ್ಧಿಪಡಿಸ್ಕೊಳ್ತೇವೋ ನಮ್ಮ ಮಾತುಗಳು ಪ್ರೀತಿಯಿಂದ ಕೃಪೆಯಿಂದ ತುಂಬಿಕೊಳ್ಳೋದಕ್ಕೆ ಸಾಧ್ಯ. ಆಮೇನ್. ಅದಕ್ಕೋಸ್ಕರ ನಾವು ಜ್ಞಾನೋಕ್ತಿಗಳು 4:23 ವಾಕ್ಯವನ್ನು ನಾವು ಓದೋಣ. ಜ್ಞಾನೋಕ್ತಿಗಳು 4. ಆಮೇನ್. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ಯಾಕೆ? ಅದರೊಳಗಿಂದ ಏನು ಬರುತ್ತೆ ಅಂತೆ? ಜೀವಧಾರೆಗಳು ಹೊರಡುವವು. ಈ ಒಂದು ವರ್ಷ, ನಾವು ಈ ವರ್ಷವನ್ನು ಯಾವ ವರ್ಷ ಕರಿತಾ ಇದ್ದೀವಿ? ಸಂಪೂರ್ಣತೆ ಮತ್ತು ಆಶೀರ್ವಾದಗಳ ವರ್ಷ. ನಮ್ಮಲ್ಲಿರುವಂಥ ಅಸಂಪೂರ್ಣವಾದಂಥ ಒಂದು ಕೃತ್ಯಗಳು ನಮ್ಮ ಹೃದಯದಲ್ಲಿ ತುಂಬಿಕೊಂಡಿರ್ಬೋದು. ಎಷ್ಟೋ ಬಾರಿ ನಾವು ಕೂಡ ಯೋಚನೆ ಮಾಡಿರ್ತೀವಿ, ಈ ಒಂದು ವಿಷಯಗಳ ಬಗ್ಗೆ ನಾವು ಯೋಚಿಸಬೇಕಾದ್ರೆ ಎಷ್ಟೇ ಪ್ರಯತ್ನ ಮಾಡಿದರೂ ನನ್ನಲ್ಲಿ ಈ ಒಂದು ಗುಣವನ್ನು ಬದಲಾಯಿಸೋದಕ್ಕೆ ಆಗ್ತಾ ಇಲ್ವಲ್ಲ. ಈ ಒಂದು ಕ್ಯಾರೆಕ್ಟರ್, ಫಾರ್ ಎಕ್ಸಾಂಪಲ್, ಇನ್ನೊಬ್ಬರ ಬಗ್ಗೆ ನಾವು ಕೂತ್ಕೊಂಡು ಗುಣಗುಟ್ಟುವುದು, ಹೊಟ್ಟೆ ಕಿಚ್ಚೋ, ಕೋಪನೋ, ಅಥವಾ ಕೋಪದಲ್ಲಿ ಬರುವಂಥ ಕೆಟ್ಟ ಮಾತುಗಳು, ಇದೆಲ್ಲ ಯಾಕೆ ನನ್ನ ಕೈಲಿ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ? ನಾನು ವಾಕ್ಯಗಳನ್ನ ಓದ್ತೀನಿ ಅಂತ ಇದು ಮಾಡಿದಾಗ ಒಂದು ಕಾನ್ಸೆಪ್ಟ್ ಇದೆ. ಈ ಕಾನ್ಸೆಪ್ಟ್ ಹೆಸರು ರಿಫ್ಲೆಕ್ಷನ್ಸ್ ಅಂತ. ರಿಫ್ಲೆಕ್ಷನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ನಾವು ಸಾಮಾನ್ಯವಾಗಿ ಈಗ ಪ್ರತಿದಿನ, ಫಾರ್ ಎಕ್ಸಾಂಪಲ್, ನಾವು ಪ್ರತಿದಿನ ವಾಕ್ಯವನ್ನು ನಾವು ಓದಿದ ತಕ್ಷಣ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಹೇಳಿ? ವಾಕ್ಯವನ್ನು ಓದಿದ ನೆಕ್ಸ್ಟ್ ನಾವು ಮಾಡುವಂಥ ಕೆಲಸ ಏನು? ಪ್ರಾರ್ಥನೆ ಮಾಡ್ತೀವಿ. ಕರೆಕ್ಟಾ? ಎಲ್ಲರೂ ಮಾಡುವಂಥದ್ದು ಅದನ್ನೇ. ವಾಕ್ಯವನ್ನು ನಾವು ಓದಿದ ತಕ್ಷಣ ಮಾಡುವಂಥದ್ದು ಪ್ರಾರ್ಥನೆ. ಕರ್ತನೆ ವಾಕ್ಯವನ್ನು ಓದಿ ಇದರ ಪ್ರಕಾರ ನಡೆಸು ಅಂತ ನಾವು ಪ್ರಾರ್ಥನೆಯನ್ನೆಲ್ಲ ಮಾಡ್ತೀವಿ. ಆದರೆ ಇದಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿರುವಂಥ ಒಂದು ಕೃತ್ಯ ಇದೆ. ವಾಕ್ಯವನ್ನು ಓದಿದ ನಂತರ 1-2 ನಿಮಿಷ, 5 ನಿಮಿಷ, 10 ನಿಮಿಷ ಅಥವಾ ಅರ್ಧ ಗಂಟೆ, ಲೈಕ್ ಡಿಪೆಂಡ್ಸ್ ಆನ್ ನೀವು ಎಷ್ಟು ವಾಕ್ಯಗಳನ್ನ ಓದಿದಿರೋ ಅದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ಎಷ್ಟು ನೀವು ಏನು ಓದಿರ್ತೀರಲ್ವ, ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು
ಈ ವಾಕ್ಯದಿಂದ ಇವತ್ತು ನಾನು ಏನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನೀವು ಯೋಚನೆ ಮಾಡಿ. ಮೊದಲು ಪ್ರಾರ್ಥನೆ, ಆಮೇಲೆ ದೇವರು ಅದನ್ನು ನಿಮ್ಮನ್ನು ನಡೆಸೋದು ಬೇರೆ. ಫಸ್ಟ್ ನೀವು ಯೋಚನೆ ಮಾಡಿ, ಈ ವಾಕ್ಯವನ್ನು ನಾನು ಹೇಗೆ ಅಪ್ಲೈ ಮಾಡಿಕೊಳ್ಳಿ. ಈ ಒಂದು ಬೈಬಲ್ನಲ್ಲಿ ನಾನೀಗ ಓದಿರುವಂಥ ಒಂದು ಉದಾಹರಣೆಯಿಂದ ನಾನೇನು ಕಲಿಬೋದು ನನ್ನ ಜೀವನದಲ್ಲಿ ಈ ಒಂದು ಸಿಚುವೇಶನ್ಸ್ ಬಂದಾಗ. ಯಾಕೆಂದರೆ ಎಷ್ಟೋ ಬಾರಿ ನಾವು ವಾಕ್ಯಗಳನ್ನ ಓದಬೇಕಾದ್ರೆ, ವಾಕ್ಯಗಳನ್ನ ಕೇಳಬೇಕಾದ್ರೆ, ಒಂದು ವಿಷಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಮ್ಮ ಮನಸ್ಸು ಸಾಮಾನ್ಯವಾಗಿ ಹೇಳುತ್ತೆ, ಇದು ನನಗಲ್ಲ, ಇದು ನಾನು ಆ ಥರ ಇಲ್ಲ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂಥ ಒಂದು ಮೆಂಟ್ಯಾಲಿಟಿ, ಇದು ನನಗಲ್ಲ, ಈ ವಾಕ್ಯ ನನಗಲ್ಲ ಅಂತ ಒಂದು ಮನಸ್ಥಿತಿ ಬರುತ್ತೆ. ಆದರೆ ನೀವು ಡೀಪಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಈ ತಪ್ಪನ್ನ ನಾನು ಕೂಡ ಮಾಡಿದ್ದೀನಿ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗುತ್ತೆ. ಕರೆಕ್ಟಾ? ನೀವು ಡೀಪಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ಹೊಟ್ಟೆ ಕಿಚ್ಚು ಪಡಬಾರ್ದು, ಇಲ್ಲ ನನಗೆ ಹೊಟ್ಟೆ ಕಿಚ್ಚಿಲ್ಲ, ನನಗೆ ಯಾರ ಮೇಲೂ ಹೊಟ್ಟೆ ಕಿಚ್ಚಿಲ್ಲ ಅಂತ ಅನಿಸ್ಬೋದು. ಆದರೆ ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿ, ಹೌದು ಆ ಒಂದು ವ್ಯಕ್ತಿ ಬಗ್ಗೆ ನನಗೆ ಹೊಟ್ಟೆ ಕಿಚ್ಚಾಯಿತು ಒಂದು ಟೈಮಲ್ಲಿ, ನನಗೂ ಸೇರಿಸಿ ಹೇಳಿರುವಂಥ ಒಂದು ಮಾತಿತ್ತು ನಾನು ಆಗತ್ತೆ. ಇದನ್ನು ನಾನು ಹೇಗೆ ಬದಲಾಯಿಸ್ಕೊಳ್ಳಿ ಅಂತ ನೀವು ವಾಕ್ಯದ ಪ್ರಕಾರ ನೀವು ಯೋಚನೆ ಮಾಡಿದಾಗ ಅದೇನು ಮಾಡುತ್ತೆ ಅಂತ ಹೋಗಿ ನಿಮ್ಮ ಹೃದಯದಲ್ಲಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ತುಂಬ ಹೇಳ್ತಾರೆ, ಮನಸ್ಸಿಗಿಂತ ಹೆಚ್ಚಾಗಿ ಯಾವುದಕ್ಕೆ ಒತ್ತು ಕೊಟ್ಟಿದ್ದಾರೆ ಅಂತೆ? ಹೃದಯಕ್ಕೆ. ಹೃದಯವನ್ನು ನೀವೇನು ಮಾಡ್ಕೊಳ್ಬೇಕು? ಕಾಪಾಡ್ಕೊಳ್ಬೇಕು. ಯಾಕೆ ಅಂದರೆ ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಅಂತೆ? ಹೃದಯದಲ್ಲಿ ಕೂತ್ಕೊಳ್ಳುತ್ತೆ. ನಿಮ್ಮ ಮನಸ್ಸಲ್ಲಿರೋದು ನಿಮ್ಮ ಬಾಯಲ್ಲಿ ಬರಲ್ಲ. ಎಲ್ಲಿಂದ ಬಾಯಿಂದ ಬರೋದು? ಹೃದಯದಲ್ಲಿ ತುಂಬಿರುವಂಥದ್ದು ನಿಮ್ಮ ಬಾಯಿನಲ್ಲಿ ಬರುವಂಥದ್ದು. ಆ ಕಾರಣಕ್ಕೋಸ್ಕರ ನಾವು ವಾಕ್ಯಗಳನ್ನ ಓದಿದಾಗ ರಿಫ್ಲೆಕ್ಷನ್, ಸುಮ್ಮನೆ ಕೂತ್ಕೊಂಡು ಏನು ಮಾತಾಡಬೇಡಿ, ಯಾರ ಹತ್ರನೂ ಮಾತಾಡಬೇಡಿ. ಪ್ರಾರ್ಥನೆಗಿಂತನೂ ಮುಂಚೆ ಸುಮ್ಮನೆ ಕೂತ್ಕೊಂಡು ಒಂದು ಯೋಚನೆ ಮಾಡಿ, ಈ ವಾಕ್ಯದಿಂದ ಇವತ್ತು ನಾನೇನು ಕಲ್ತ್ಕೊಳ್ಬೋದು, ಈ ವಾಕ್ಯವನ್ನು ನಾನು ಇದನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಇದೆಲ್ಲ ನಾವು ಮಾಡಿರ್ತೀವಲ್ವಾ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ನಾನು ಒಂದು ಹೇಳ್ತಾ ಇದ್ದೀನಿ, ಇದನ್ನು ಒಂದು ಸಪ್ರೇಟ್ ಒಂದು 5 ಮಿನಿಟ್ಸ್ ಇದಕ್ಕೊಂದು ಟೈಮ್ ಕೊಡಿ. ಇವತ್ತಿಂದ ನೀವು ವಾಕ್ಯ ಓದಿದ ಮೇಲೆ ಒಂದು 5 ಮಿನಿಟ್ಸ್ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ, ಈ ವಾಕ್ಯದಿಂದ ಇವತ್ತು ನಾನು ಏನು ಕಲಿಬೋದು ಅಂತ. ಇದಾದ ಮೇಲೆ ನೀವು ಮಾಡುವಂಥ ಪ್ರಾರ್ಥನೆಗೆ ಒಂದು ಶಕ್ತಿ ಇರುತ್ತೆ. ಆಮೇನ್. ಇದಾದ ಮೇಲೆ ನೀವು ಮಾಡುವಂಥ ಪ್ರಾರ್ಥನೆಗೆ ಏನಿರುತ್ತಂತೆ? ಶಕ್ತಿ ಇರುತ್ತೆ. ಯಾಕೆ ಅಂದರೆ ವಾಕ್ಯವನ್ನು ನಾವು ಕೇಳಿ ಅದನ್ನು ನಮ್ಮ ಹೃದಯಕ್ಕೆ ನಾವು ತೆಗೆದುಕೊಂಡಾಗ ನಮ್ಮ ಜೀವನದಲ್ಲಿ ನಮ್ಮ ಹೃದಯದಿಂದ ಏನು ಬರುತ್ತೆ? ಜೀವಧಾರೆಗಳು ಹೊರಡುವವು. ಆಮೇನ್. ಹೃದಯದಲ್ಲಿ ಏನು ಬರುತ್ತೆ ಸಾಧ್ಯ? ಜೀವಧಾರೆಗಳು ಹೊರಡುವವು. ಕೊನೆಯದಾಗಿ ನಾನೊಂದು ಸಣ್ಣ ಕತೆ ಹೇಳಿ ನಾನು ಮುಗಿಸ್ತೀನಿ. ಒಬ್ಬ ಶಿಷ್ಯ ತನ್ನ ಗುರು ಹತ್ರ ಹೋಗ್ಬಿಟ್ಟು ಗುರು ಹತ್ರ ಕೇಳ್ತಾನಂತೆ, ನನ್ನ ಹೃದಯ ಶುದ್ಧಿಯಾಗಿರೋದಕ್ಕೆ ಹೇಗೆ ಸಾಧ್ಯ, ನಾನು ಅದನ್ನು ಹೇಗೆ ಶುದ್ಧಿ ಮಾಡಿಕೊಳ್ಳಿ ಅಂತ ಕೇಳ್ತಾನಂತೆ ಗುರು ಹತ್ರ. ಅದಕ್ಕೆ ಗುರು ಏನು ಮಾಡ್ತಾನೆ, ಅವನು ಕರ್ಕೊಂಡೋಗಿ 2 ಮಣ್ಣಿನ ಮಡಿಕೆಯನ್ನು ತೋರಿಸ್ತಾನಂತೆ. ಇಲ್ಲಿ ನೋಡಪ್ಪ, 2 ಮಣ್ಣಿನ ಮಡಿಕೆ ಇದೆ, ಈ ಮಣ್ಣಿನ ಮಡಿಕೆ ನೋಡೋಕ್ಕೆ ಹೇಗಿದೆ ಅಂತ ಕೇಳ್ತಾನೆ. 2 ನೋಡೋಕೆ ಒಂದೇ ಥರ ಇದೆ ಅಂತ ಹೇಳ್ತಾನೆ. 2 ಕೂಡ ನೋಡೋದಕ್ಕೆ ಒಂದೇ ಥರ ಇದೆ. ಸರಿ, ಒಂದು ಕೆಲಸ ಮಾಡಿ, ನೀನು ಒಂದು ವೈಟ್ ಬಟ್ಟೆ ತೆಗೆದುಕೊಂಡು ಬಾ, ಈ ಮಣ್ಣಿನ ಫಸ್ಟು ಈ ಮಣ್ಣಿನ ಮಡಿಕೆಯಲ್ಲಿ ಹಾಕು, ನೆಕ್ಸ್ಟು ಈ ಮಣ್ಣಿನ ಮಡಿಕೆಯಲ್ಲಿ ಹಾಕು ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಅವನು ಹೋಗಿ ಏನು ಮಾಡ್ತಾನೆ, ಮೊದಲನೇ ಮಣ್ಣಿನ ಮಡಿಕೆಯಲ್ಲಿ ಹಾಕ್ತಾನೆ, ತೆಗಿತಾನೆ, ಒದ್ದೆ ಆಗುತ್ತೆ. ಬಟ್ಟೆ ಏನಾಗುತ್ತೆ? ಒದ್ದೆ ಆಗುತ್ತೆ. ಇನ್ನೊಂದು ಮಡಿಕೆಯಲ್ಲಿ ಹಾಕ್ಬಿಟ್ಟು ತೆಗಿತಾನೆ, ಬಟ್ಟೆ ಗಲೀಜಾಗುತ್ತೆ. ಫಸ್ಟಿಗೆ ಹಾಕಿದಾಗ ಏನಾಯಿತು? ಒದ್ದೆ ಆಯಿತು. ಇನ್ನೊಂದು ಮಡಿಕೆಯಲ್ಲಿ ಹಾಕಿದಾಗ ಏನಾಯಿತು? ಗಲೀಜಾಯಿತು. ಅದಕ್ಕೆ ಇದನ್ನು ಗುರು ಹೇಳ್ತಾನೆ, ನೋಡು, ನಮ್ಮ ಹೃದಯ ಕೂಡ ಈ ಒಂದು ಮಡಿಕೆ ಇದ್ದಂಗೆ. ಹೊರಗಡೆ ನೋಡೋದಕ್ಕೆ ಹೆಂಗಿರುತ್ತೆ? ನಾರ್ಮಲ್ ಆಗೇ ಇರುತ್ತೆ, ನಮ್ಗೆ ವ್ಯತ್ಯಾಸ ಗೊತ್ತಾಗಲ್ಲ. ವ್ಯತ್ಯಾಸ ಯಾವಾಗ ಗೊತ್ತಾಗುತ್ತೆ ಅಂದರೆ ಒಳಗೆ ಹಾಕಿ ನೋಡಿದಾಗ. ನಮ್ಮ ಜೀವನದಲ್ಲಿ ಕೂಡ ಬರುವಂಥ ಅನೇಕ ಸಂದರ್ಭಗಳು ಕೂಡ ವಾಕ್ಯದಲ್ಲಿ ನಾವು ಓದ್ತೇವೆ. ಯಾಕೋಬನ ಪತ್ರಿಕೆಯಲ್ಲಿ ನಾವು ಅನೇಕ ಬಾರಿ ಓದಬೇಕಾದ್ರೆ ದೇವರು ಯಾರಿಗೂ ಶೋಧನೆಯನ್ನು ಕೊಡಲ್ವಂತ, ಆದರೆ ದೇವರು ಪರೀಕ್ಷಿಸ್ತಾರೆ. ಅಬ್ರಹಾಮನನ್ನು ದೇವರು ಏನು ಮಾಡಿದರು? ಪರೀಕ್ಷಿಸಿದ್ರು. ಇವನ ನಂಬಿಕೆ ನಿಜವಾದ ನಂಬಿಕೆನಾ ಅಂತ ಏನು ಮಾಡಿದ್ರು? ದೇವರು ಪರೀಕ್ಷಿಸಿದ್ರು. ಆತ ಆ ಒಂದು ಪರೀಕ್ಷೆಯನ್ನು ಪಾಸ್ ಆಗಿದ್ದಕ್ಕೋಸ್ಕರ ನಂಬಿಕೆಯ ತಂದೆ ಅಂತ ಆತನನ್ನು ಅವ್ರನ್ನ ಕರೆಯೋದಕ್ಕೆ ಸಾಧ್ಯವಾಯಿತು. ಯೇಸು ಸ್ವಾಮಿ ತುಂಬ ಈಗ ಅವ್ರ ಶಿಲುಬೆಗೆ ಏರಿರಲಿಲ್ಲ ಅಂದಿದ್ರೆ ನಾವು ಯಾರು ಯೇಸು ಸ್ವಾಮಿನ ಪ್ರೀತಿ ಸ್ವರೂಪಿ ಅಂತ ಕರಿತಾನೆ ಇರಲಿಲ್ಲ, ಯಾರೂ ಕರಿತಿರಲಿಲ್ಲ. ಅವ್ರ ಪ್ರೀತಿ ಬಗ್ಗೆ ಎಷ್ಟೇ ಮಾತಾಡಿದ್ರು ಕೂಡ ಯೇಸು ಸ್ವಾಮಿ ಪ್ರೀತಿ ಸ್ವರೂಪಿ ಅಂತ ಯಾಕೆ ಹೇಳ್ತೀವಿ ಅಂತ, ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಾಗಲೂ ಕೂಡ ಅವ್ರು ಏನು ಮಾಡಿದರು? ತಂದೆ, ಇವರ ತಪ್ಪುಗಳನ್ನು ಕ್ಷಮಿಸು. ಯಾಕೆ ಅಂದರೆ ಆ ಒಂದು ಸಂದರ್ಭಗಳಲ್ಲಿ ನಮ್ಮ ಹೃದಯ ಏನು ಅಂತ ದೇವರು ನೋಡ್ತಾರೆ. ಆಮೇನ್. ಇವತ್ತು ಜಗತ್ತು ನಿಮ್ಮನ್ನು ಯಾವಾಗ ನೋಡುತ್ತೆ ಗೊತ್ತಾ?
ನೀವು ಚೆನ್ನಾಗಿದ್ದಾಗ ನಿಮ್ಮನ್ನು ನೋಡುವಂಥ ಜಗತ್ತಲ್ಲ. ನೀವು ಯಾವಾಗ ಕೆಳಗೆ ಬೀಳ್ತೀರ ನೋಡಿ, ಆವಾಗ ನಿಮ್ಮ ಬಾಯಿಂದ ಬರುವಂಥ ಮಾತುಗಳನ್ನ ಜಗತ್ತು ಕಾಯ್ತಾ ಇರುತ್ತೆ. ಅವತ್ತು ಆ ಸಮಯದಲ್ಲಿ ಕೂಡ ನೀವು ಈ ಒಂದು ವಾಕ್ಯದ ಆಧಾರದ ಮೇಲೆ ನೀವು ಮಾತಾಡಿದಾಗ ಅವತ್ತು ಗೊತ್ತಾಗುತ್ತೆ, ಓ ಇವರ ದೇವರು ಸತ್ಯವಾದ ದೇವರು. ಆಮೇನ್. ಇವರ ದೇವರು ಸತ್ಯವಾದ ದೇವರು. ನಮ್ಮ ನಂಬಿಕೆ ಇದೆ ಆಗಿರಬೇಕು. ನಾವು ಯಾಕೆ ಹೊಸ ವರ್ಷದ ಆರಂಭದಲ್ಲಿ ಡೆಕ್ಲರೇಷನ್ಸ್ನ ನಾವು ಯಾಕೆ ಮಾಡಿದ್ವಿ ಅಂದರೆ, ಈ ವಾಕ್ಯಗಳನ್ನು ಪ್ರತಿದಿನ ಓದಿ ಪ್ರಾರ್ಥನೆ ಮಾಡಬೇಕಾದ್ರೆ ಏನಾಗುತ್ತೆ, ಅದೋಗಿ ಹೃದಯದಲ್ಲಿ ಕೂತ್ಕೊಳ್ಳುತ್ತೆ. ಆಮೇನ್. ಸಭೆಯ ಬೆಳವಣಿಗೆ ಅಂತ ನಾವು ಒಂದು 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 ಪಾಯಿಂಟ್ ಇತ್ತು ಅಲ್ವಾ, ನಾವು ನ್ಯೂ ಇಯರ್ ಡೆಕ್ಲರೇಷನ್ಸಲ್ಲಿ ಮಾಡಬೇಕಾದ್ರೆ. ಯಾಕೆ ಅದನ್ನ ಓದಿ ಪ್ರಾರ್ಥಿಸಬೇಕು ಅಂದರೆ, ನಮ್ಮ ನಂಬಿಕೆ ಅದು ಈ ಸಭೆಯಲ್ಲಿ ಈ ವರ್ಷದಲ್ಲಿ ದೇವರು ಜನರನ್ನು ಕರೆದುಕೊಂಡು ಬರ್ತಾರೆ ಅನ್ನುವಂಥ ನಂಬಿಕೆ ನಮ್ಮದು. ಯಾಕೆ ಅಂದರೆ ವಾಕ್ಯದಲ್ಲಿ ಅವರು ಹೇಳಿದ್ದಾರೆ. ಆಮೇನ್. ವಾಕ್ಯದಲ್ಲಿ ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ವಿಚಾರಗಳಲ್ಲಿ ಸಮಾಧಾನಕ್ಕಿರ್ಬೋದು, ಶಾಂತಿಗಿರ್ಬೋದು, ಆರೋಗ್ಯಕ್ಕಿರ್ಬೋದು, ಯಾವಾಗ ನಾವು ವಾಕ್ಯದಲ್ಲಿ ಅದನ್ನು ನಾವು ನಂಬ್ತೇವೋ ಏನೇ ಕಷ್ಟ ಬಂದು ನಾವು ದೇವ್ರನ್ನ ದೂಷಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆಮೇನ್. ಸೈತಾನ ಮಾಡುವುದಕ್ಕೆ ನಾವು ಯಾವತ್ತೂ ದೇವ್ರನ್ನ ದೂಷಿಸಬಾರ್ದು. ಯಾಕೆ ಅಂದರೆ ನಮ್ಮ ಹೃದಯವನ್ನು ನಾವು ಕಾಪಾಡಿಕೊಂಡಾಗ ಮಾತ್ರ ಅದು ಸಾಧ್ಯ ಅಂತೆ, ಇಲ್ಲಾಂದರೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಒಂದು ಕಹಿಯಾದ ಒಂದು ಮನಸ್ಸುಗಳಿದ್ದರೆ ನಾವು ಪವಿತ್ರ ಭೋಜನವನ್ನು ನಾವು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಯಾರ ಮೇಲಾದರೂ ನಮಗೆ ಬೇಸರ ಇದ್ದರೆ, ಕೋಪ ಇದ್ದರೆ ನಾವೇನು ಮಾಡಬೇಕು, ಮೊದಲು ಕ್ಷಮಿಸಬೇಕು. ಆವಾಗ ಮಾತ್ರ ಅದನ್ನು ತೆಗೆದುಕೊಳ್ಳುವಂಥ ಒಂದು ಯೋಗ್ಯತೆ ನಮಗೆ ಬರುವುದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಈ ಹೃದಯವನ್ನು ನಾವು ಎಷ್ಟಾಗುತ್ತೋ ಅಷ್ಟು ಕಾಪಾಡಿಕೊಳ್ಬೇಕಾದ್ರೆ, ವಾಕ್ಯದಿಂದ ನಾವು ತುಂಬಿಸ್ಕೊಳ್ಬೇಕಾದ್ರೆ ನಮ್ಮ ಬಾಯಲ್ಲಿ ಕೂಡ ಆತನ ವಾಕ್ಯಗಳೇ ಬರುವುದಕ್ಕೆ ಸಾಧ್ಯ. ಆಮೇನ್. ಈ ಒಂದು ವಾಕ್ಯವನ್ನು ಕೊಟ್ಟಂಥ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ನಾವು ಪ್ರಾರ್ಥನೆಯನ್ನು ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ. ಎದ್ದು ನಿಂತ್ಕೊಳ್ಳೋಣ ನಾವೆಲ್ಲ. ಹಲ್ಲೆಲೂಯಾ. ಕೊನೆಯದಾಗಿ ಎಂಡಿಂಗ್ ಪ್ರೇಯರ್ ಬಂದು ನಮ್ಮ ಮಧ್ಯಲಿರುವಂಥ ಸಹೋದರಿ ಚಾನ್ಸಿ ಅವರು ಬಂದು ಪ್ರಾರ್ಥನೆ ಮಾಡ್ತಾರೆ. ಥ್ಯಾಂಕ್ ಯು ಜೀಸಸ್. ಪರಲೋಕದಲ್ಲಿರುವಂಥ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಕೊಟ್ಟಂಥ ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಕರ್ತನೆ. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕರ್ತನೆ. ಬಂದವರು ಬಂದ ಹಾಗೆ ಹೋಗದಂತೆ ನಿಮ್ಮ ಪವಿತ್ರ ಆತ್ಮದಿಂದ ತುಂಬಿಕೊಂಡು ಹೋಗಲು ಸಹಾಯ ಮಾಡಿ ಸ್ವಾಮಿ. ನಾವು ಈಗ ಕೇಳಿದ ವಾಕ್ಯದ ಪ್ರಕಾರ ಕರ್ತನೆ, ನಮ್ಮ ಹೃದಯದ ತುಂಬ ನಿಮ್ಮ ವಾಕ್ಯಗಳೇ ತುಂಬಿರಲಿ ಸ್ವಾಮಿ. ನಮ್ಮ ಬಾಯಿಯಿಂದ ನಾವು ಯಾವಾಗಲೂ ನಿಮ್ಮ ವಾಕ್ಯಗಳನ್ನು ಮಾತಾಡಲು ಸಹಾಯ ಮಾಡಿ ಕರ್ತನೆ. ನಮ್ಮ ನಾಲಿಗೆಯಿಂದ ಯಾವುದೇ ಒಂದು ಕೆಟ್ಟದ್ದು ಹೊರಡದಂತೆ ನಮ್ಮ ನಾಲಿಗೆಗಳನ್ನು ಕಾದುಕೊಳ್ಳಲು ಕೃಪೆ ತೋರಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಮ್ಮ ಸಭೆಗೆ ಇನ್ನೂ ಹೆಚ್ಚೆಚ್ಚಾಗಿ ಆತ್ಮಗಳನ್ನು ತಂದು ಸೇರಿಸಿ ಕರ್ತನೆ. ಸಭೆಯ ಪೂರ್ತಿ ತುಂಬಿ ತುಳುಕುವಂತೆ ಆತ್ಮಗಳನ್ನು ನೀಡಿ ಕರ್ತನೆ. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಸ್ವಾಮಿ. ಅಪ್ಪ, ನಾವು ಇಲ್ಲಿಂದ ಹೊರಡುವಾಗ ನಿಮ್ಮ ಕೃಪೆಯು ಶಾಂತಿಯು ನಮ್ಮನ್ನು ಹಿಂಬಾಲಿಸಲಿ ಸ್ವಾಮಿ. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ಕರ್ತನೆ. ನಮ್ಮ ಕುಟುಂಬಗಳು ನಿಮ್ಮ ಸಂತೋಷ, ಸಮಾಧಾನ, ನೆಮ್ಮದಿಯಿಂದ ತುಂಬಿರಲು ಸಹಾಯ ಮಾಡಿ ಸ್ವಾಮಿ. ನಿಮ್ಮ ಕೃಪೆಯು ಸದಾ ನಮ್ಮನ್ನು ಹಿಂಬಾಲಿಸಲಿ ಸ್ವಾಮಿ. ನಾವು ಕೈ ಇಟ್ಟು ಮಾಡುವ ಪ್ರತಿಯೊಂದು ಕೆಲಸಗಳನ್ನು ಆಶೀರ್ವದಿಸಿ ಕರ್ತನೆ. ಎಲ್ಲವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತಿದ್ದೇನೆ ತಂದೆಯೇ. ಆಮೇನ್. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಒಂದು ನಿಮಿಷ ಕೈಗಳನ್ನು ಚಾಚಿ, ರತ್ನಮ್ಮ ಸಿಸ್ಟರ್ ಅವರು ತಮ್ಮನಿಗೇನು ಹುಷಾರಿಲ್ಲಂತೆ, ದೇವರ ಒಂದು ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿಯನ್ನು ನಾವು ಬಿಡುಗಡೆ ಮಾಡಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಹಲ್ಲೆಲೂಯಾ. ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದಂಥ ದೇವರೇ, ನಿಮಗೆ ಸ್ತೋತ್ರ ಮಾಡ್ತೇವೆ. ಈಗ ಈ ಕೊಟ್ಟಂಥ ವಿಷಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ ರಾಜ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರಪ್ಪ. ರತ್ನಮ್ಮ ಸಿಸ್ಟರ್ ಅವರ ಸಹೋದರನ ಮೇಲೆ ನಿನ್ನ ಪುನರುತ್ಥಾನದ ಶಕ್ತಿ ಇಳಿದು ಬಂದ ದೇವರೇ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಸತ್ತವರ ಮಧ್ಯದಿಂದ ಯೇಸುವನ್ನು ಎಬ್ಬಿಸಿದಂಥ ಅದೇ ದೇವರ ಆತ್ಮನ ಶಕ್ತಿಯಿಂದ ದೇವರೇ ನಾವು ಕರ್ತನಪ್ಪ ಕಳಿಸ್ಕೊಡ್ತೇವೆ ಅವರ ಮೇಲೆ. ಯೇಸುವಿನ ನಾಮದಲ್ಲಿ ಅವ್ರಿಗೆ ಏನು ಬಲಹೀನತೆ ಇದೆಯೋ, ಏನಿದೆಯೋ ವ್ಯಾಧಿ ಇದೆಯೋ ಅದೆಲ್ಲ ಗುಣವಾಗಲಿ ಅಂತ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಥ್ಯಾಂಕ್ ಯು ಲಾರ್ಡ್. ನೀವು
ಅದನ್ನು ಮಾಡಿಬಿಟ್ಟಿದ್ರ ಅಂತೇಳಿ ನಾವು ನಂಬ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್. ಹಲ್ಲೆಲೂಯಾ. ಸ್ತೋತ್ರ. ನಾವೆಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಆಮೇನ್. ಹಲ್ಲೆಲೂಯಾ. ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಒಂದು ಸಾರಿ ಕರಗಳನ್ನು ಬಲವಾಗಿ ತಟ್ಟಿ ಆತನನ್ನು ಮಹಿಮೆ ಪಡಿಸೋಣ. ಯಾಕಂದ್ರೆ ಕರ್ತನ ಮೇಜು ಇವತ್ತು ನಮಗೆ ಕೊಡಲ್ಪಟ್ಟಿದೆ, ಅದಕ್ಕಾಗಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ವರ್ಷಿಪ್ ಲಾರ್ಡ್. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ.